ವ್ಯಾಸರಾಜ ಗುರುಸಾರ್ವಭೌಮರು ಪುರಂದರದಾಸರಿಗೆ ಅಂಕಿತವನ್ನು ಕೊಟ್ಟಿದ್ದು. ಅಂತಹ ದೊಡ್ಡ ರಾಜರ ಪರಂಪರೆಯಲ್ಲಿ ಇವತ್ತು ಬಂದು ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಜ್ಞಾನಯಜ್ಞವನ್ನು ಪ್ರಾರಂಭ ಮಾಡಬೇಕು ಅಂತ ಐನೂರು ಮಸೂದನಾಚಾರ್ಯರಲ್ಲಿ ಪ್ರಾರಂಭ ಮಾಡುತ್ತಿದ್ದೇನೆ. ಸಮಯ ಆಗಿದೆ, ಅದರಿಂದ 2 ಪ್ರವಚನಗಳನ್ನು ಮಾತ್ರ ಈಗ ಮಾಡುತ್ತೇವೆ. ಮುಂದಿನ 2 ಪ್ರವಚನಗಳನ್ನು ಮಧ್ಯಾಹ್ನ ಮಾಡಲಾಗ್ತದೆ. ತಾವು ನಡೆಸ್ಕೊಡ್ಬೇಕು ಅಂತ ಪ್ರಾರಂಭ ಮಾಡ್ತಾ, ವಿಶ್ವ ನೆನೆಸಿ ವಿಶ್ವವ ಪ್ರೇರಿಸುವೆ ದೇವ ಅಂತ ಒಂದು ಸುಳಾದಿ ಪುರಂದರದಾಸರದು. ಅದು ಯಾವ ರೀತಿ ಇದೆ ಅನ್ನುವುದನ್ನು ತಾವೆಲ್ಲ ಅವರ ಬಾಯಲ್ಲಿ ಕೇಳಬೇಕು. ಯಾವತ್ತೂ ಪ್ರವಚನದ ಓಪನಿಂಗ್ ಬ್ಯಾಟ್ಸ್ಮನ್ ಅವರೇ ನಮ್ಮಲ್ಲಿ. ಅದರಿಂದ ಈ ಬಾರಿಯೂ ಓಪನಿಂಗ್ ಬ್ಯಾಟಿಂಗ್ ಅವರದ್ದೇನೆ. ತಾವು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೇ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷಿಂ ಕುಚ ಭಾರಭೀರುವಿಲಸನ್ ಮಧ್ಯಾಂ ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ರಂಗೋತ್ತುಂಗತರಂಗಮಂಗಲಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜ ಪುಂಗವಾಲಯ ಸನ್ಮಂತ್ರಾಲಯಾಕ್ಷೇಪುರೇ. ನವ್ಯೇಂದ್ರೋಫಲನೀಲಭವ್ಯಕರಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ.
ಸತ್ಯಾಭಿಜ್ಞಕರಾಬ್ಜೋತ್ಥಾನ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ನೌಮಿ ನ್ಯಾಯ ಸುಧಾರತಾನ್ ವಿದ್ಯಾಪೀಠ ವಿದಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾವ್ಯಾಘ್ರಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಇವತ್ತಿನ ಪರಮ ಪವಿತ್ರವಾಗಿರತಕ್ಕಂತಹ ದಿನ. ಯಾಕೆ ಅಂತಂದರೆ ಮುಖ್ಯವಾಗಿ ಉತ್ತರಾದಿ ಮಠದ ಮಹಾನುಭಾವರಾದ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ, ಜೊತೆಗೆ ವಿಶೇಷವಾಗಿ ಪುರಂದರದಾಸರ ಪೂರ್ವಾರಾಧನೆ. ಅದು ನಮ್ಮೆಲ್ಲರ ಭಾಗ್ಯ. ಈ ಯಾವ ತಿರುವನಂತಪುರಂ ಎನ್ನುವಂತಹ ಮಹಾಕ್ಷೇತ್ರ, ಆ ಕ್ಷೇತ್ರದಲ್ಲಿ ನಡೀತಾ ಇದೆ. ಎರಡು ಮಾತುಗಳನ್ನು ಕ್ಷೇತ್ರದ ಬಗ್ಗೆ ಹೇಳಿ ಈಗಾಗಲೇ ತಂತ್ರಿಗಳು ಎರಡು ಮಾತುಗಳನ್ನು ಹೇಳಿದರು. ಅದನ್ನು ಸೇರಿಸಿಕೊಂಡೇ, ಯಾಕೆಂದರೆ ನೀವೆಲ್ಲ ದರ್ಶನಕ್ಕೆ ಹೋಗ್ತೀರಿ, ಹೋಗಿ ದೇವರ ದರ್ಶನವನ್ನು ಮಾಡ್ತೀರಿ. ಯಾವ ಅನುಸಂಧಾನವನ್ನು ಇಟ್ಟುಕೊಂಡು ದರ್ಶನವನ್ನು ಮಾಡಬೇಕು ಅನ್ನುವಂತಹದ್ದನ್ನು ಹೇಳಿದಾಗ ನಮಗೆ ಈ ಊರಿನ ಹೆಸರು, ಅಂದರೆ ನೀವು ಸಂಧ್ಯಾವಂದನೆ ಮಾಡುವಾಗ ಅಥವಾ ಶ್ರಾದ್ದಾದಿಗಳನ್ನು ಮಾಡುವಾಗ, ಪವಿತ್ರ ಸ್ನಾನವನ್ನು ಮಾಡುವಾಗ, ಸಂಕಲ್ಪ ಮಾಡುವಾಗ ಎಲ್ಲಿ ಮಾಡ್ತಾ ಇದ್ದೀನಿ ಅಂತಂದಾಗ ಇದಕ್ಕೆ ಸಂಸ್ಕೃತದಲ್ಲಿ ಭಾಗವತಕಾರರು ಕರೆದ ಹೆಸರು ಆಗಲೇ ತಂತ್ರಿಗಳು ಹೇಳಿದಂತೆ ಸ್ಯಾನಂದೂರಪುರ ಅಂತ ಈ ಊರಿನ ಹೆಸರು. ಸ್ಯಾನಂದೂರಪುರ ಅಂತ. ಇದು ಎಲ್ಲಿ ಬಂದಿದೆ? ಈ ಹೆಸರು ಇವರಿಟ್ಟುಕೊಂಡಿದ್ದೋ ಅಥವಾ ಇನ್ನೆಲ್ಲಾದರೂ ಇದೆಯೋ ಅಂತ ಕೇಳಿದರೆ ಭಾಗವತದಲ್ಲಿ ಬಂದಿದೆ. ಯಾವ ಪ್ರಸಂಗ ಅಂತ ಕೇಳಿದಾಗ, ಈ ಬಲರಾಮದೇವರಿಗೆ ಕೃಷ್ಣನ ಮೇಲೆ ಆ ಶಮಂತಕಮಣಿಯ ಅಪವಾದದಿಂದಾಗಿ ಕೃಷ್ಣನ ವಿರೋಧವನ್ನು ಮಾಡಿಕೊಂಡು 5 ವರ್ಷಗಳ ಕಾಲ ತಾವು ಕೃಷ್ಣನಿಂದ ಬೇರೆಯಾಗಿದ್ದರು. ಹೀಗೆ ಕೃಷ್ಣನನ್ನು ತಪ್ಪಾಗಿ ತಿಳಿದುಕೊಂಡ ದೋಷ ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಈ ಊರಿಗೆ ಬಂದು ರಂಗನಾಥನ ಸೇವೆಯನ್ನು ಮಾಡಿ ಆ ದೋಷವನ್ನು ಕಳ್ಕೊಂಡ್ರು ಅಂತ ಭಾಗವತದಲ್ಲಿ ಬರುತ್ತೆ. ಆ ಭಾಗವತದಲ್ಲಿ ಬರುವ ಮಾತು ಏನು ಅಂತಂದರೆ, ವಿಷ್ಣು ಸನ್ನಿಹಿತೋ ಯತ್ರ ಸ್ನಾತ್ವಾ ಸ್ಪರ್ಶಾತ್ ಗವಾಯುತಂ ಸ್ಯಾನಂದೂರಂ ಹರೇ ಸ್ಥಾನಂ ಯತ್ರ ಸನ್ನಿಹಿತೋ ಹರಿಹಿ ಅಂತ. ಸ್ಯಾನಂದೂರಂ ಹರೇ ಸ್ನಾನಂ, ನಮ್ಮ ಹರಿಯ ಸ್ಥಾನ ಎಷ್ಟು ದೊಡ್ಡದಿದೆ ಅಂತ ಕೇಳಿದರೆ ಸ್ಯಾನಂದೂರಪುರಂ ಅಂತ ಅಲ್ಲಿ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರತಕ್ಕಂತಹ ಮಾತು. ಹಾಗಾಗಿ ಈ ಹೆಸರು ಸ್ಯಾನಂದೂರಪುರ ಅಂತ. ಈ ಸ್ಯಾನಂದೂರಪುರದಲ್ಲಿ ಇರುವಂತಹ ಅನಂತ ಪದ್ಮನಾಭ ದೇವರ ಬಗ್ಗೆ ಒಂದು ಮಾತು ಹೇಳಿ ಮುಂದುವರಿತೇನೆ. ಏನು ಅಂತ ಹೇಳಿದರೆ, ಇಲ್ಲಿ ನೀವು ನೋಡಬಹುದು, ಅಲ್ಲಿ ದರ್ಶನಕ್ಕೆ ಹೋದವರಿಗೆ ಅನುಭವಕ್ಕೆ ಬಂದಿರಬಹುದು, ಹೋಗುವವರಿಗೂ ಅನುಭವಕ್ಕೆ ಬರಬಹುದು. ಆ ಮಂಟಪದಿಂದ ಹೊರಗೇನೆ ದರ್ಶನ ಕೆಲವರಿಗೆ, ಮಂಟಪದ ಮೇಲೆ ಹತ್ತಿ ಆ ಗರ್ಭಗುಡಿಯನ್ನು ದರ್ಶನ ಮಾಡುವಂತಹ ಸೌಭಾಗ್ಯ ಕೆಲವರಿಗೆ ಬಂದಿರಬಹುದು. ಅದು ವ್ಯವಸ್ಥೆಗಳಿದೆ, ವ್ಯವಸ್ಥಾಪಕರನ್ನ ಕೇಳಿ ತಿಳಿದುಕೊಳ್ಳಬಹುದು. ಅಲ್ಲಿ ನೋಡುವಾಗ 3 ದ್ವಾರಗಳಿದೆ. ಆ 3 ದ್ವಾರಗಳಲ್ಲಿ ನಮ್ಮ ಅನಂತ ಪದ್ಮನಾಭ ದೇವರನ್ನ ದರ್ಶನ ಮಾಡಬೇಕು. ಮೊದಲನೇ ಬಾಗಿಲಿನಲ್ಲಿ ನಾವು ನೋಡುವಾಗ ಮುಖ ಮಾತ್ರ ಕಾಣುತ್ತೆ. ಎರಡನೇ ಬಾಗಿಲು ನೋಡುವಾಗ ಹೃದಯದ ಭಾಗ ಕಾಣುತ್ತೆ. ಕೊನೆಯ ಭಾಗದಲ್ಲಿ ನೋಡುವಾಗ ಪಾದದ ದೃಶ್ಯ ನಮಗೆ ಕಾಣುತ್ತೆ. ಆದರೆ ಒಂದು ಸ್ವಾರಸ್ಯ ಏನು ಅಂದರೆ, ಮುಖವನ್ನು ನೋಡಿದ ನಂತರ ಮಧ್ಯದ ಬಾಗಿಲಿನಲ್ಲಿ ಹೃದಯದ ಭಾಗವನ್ನೇನು ನೋಡ್ತೀರಿ, ಅದರ ಕೆಳಗಡೆ ಉತ್ಸವ ಮೂರ್ತಿ ಇದೆ. ಈಗಾಗಲೇ ಚಿತ್ರಪಟವನ್ನು ಕೊಟ್ಟಾಗ ನೀವು ನೋಡಿರಬಹುದು ಉತ್ಸವ ಮೂರ್ತಿಯದ್ದು. ಇಲ್ಲಿಯ ಉತ್ಸವ ಮೂರ್ತಿ ಯಾರು ಅಂತ ಕೇಳಿದರೆ ಅನಂತ ಪದ್ಮನಾಭ, ನರಸಿಂಹ,
ಮತ್ತು ಶ್ರೀಕೃಷ್ಣ ಪರಮಾತ್ಮ, ಈ ಮೂವರ ಉತ್ಸವ ಮೂರ್ತಿಯೇ ಇಲ್ಲಿ ಪ್ರಧಾನ. ಅದರ ಇತಿಹಾಸ ಎರಡು ಮಾತಿನಲ್ಲಿ ಹೇಳೋದಾದರೆ, ಇಲ್ಲಿ ಆ ಮಂಟಪದ ಮೇಲೆ ಹತ್ತಿ ಆ ಮಧ್ಯದ ಬಾಗಿಲಿನಲ್ಲಿ ದರ್ಶನ ಮಾಡುವಾಗ ಪ್ರತಿಯೊಬ್ಬರು ಅನುಷ್ಠಾನ ಮಾಡಬೇಕಾದದ್ದು ಏನು ಅಂತ ಕೇಳಿದರೆ, ಅಲ್ಲಿ ಸ್ವಲ್ಪ ಬಗ್ಗಬೇಕು. ಇವನ್ನ ಡೈರೆಕ್ಟಾಗಿ ನೋಡ್ಬೋದು, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಬಗ್ಗಿದರೆ ಮೇಲುಗಡೆ ಆ ಪರಮಾತ್ಮನ ನಾಭಿ ಕಮಲದಿಂದ ಒಂದು ಕಮಲ ಉತ್ಪತ್ತಿ ಆಗುವಂಥದ್ದನ್ನು, ಅದರ ಒಳಗಡೆ ಆ ವಿಗ್ರಹದಲ್ಲಿ ಮೇಲೆ ಬಂಗಾರದ ಕಮಲವನ್ನು ನೀವು ನೋಡಬಹುದು. ಆ ಕಮಲದಲ್ಲಿ ಬ್ರಹ್ಮದೇವರು ಇರ್ತಾರೆ ಅಂತ ನಾವು ಕಾಣಬೇಕು. ಇದಿಷ್ಟು ನೋಡಿದರೆ ಆ ವಿಗ್ರಹದ ಪೂರ್ತಿ ದೃಷ್ಟಾಂತ ನಮಗೆ ಅರ್ಥ ಆಗತ್ತೆ. ಈಗ ವಾದಿರಾಜರ ತೀರ್ಥ ಪ್ರಬಂಧ ಎಂಬತಕ್ಕಂಥ ಗ್ರಂಥವನ್ನು ನೋಡಿದಾಗ ಅವರು ಅನುಸಂಧಾನವನ್ನು ಕೊಡ್ತಾರೆ. ಇದಕ್ಕೆ 5 ಹೆಡೆಗಳು, ಆ ಒಳಗೆ ಇರತಕ್ಕಂಥ ಪರಮಾತ್ಮ ಏನು ಮಲಗಿದ್ದಾನೆ ಶೇಷದೇವರ ಮೇಲೆ, ಆ ಶೇಷದೇವರಿಗೆ 5 ಹೆಡೆಗಳು. ತನ್ನ ಬಾಲವನ್ನು ಏನು ಮಾಡಿದ್ದಾನೆ ಅಂದರೆ 3 ಸುತ್ತು ಸುತ್ತಿದ್ದಾನೆ, ಅರ್ಧ ಕೆಳಗೆ ಬಿಟ್ಟಿದ್ದಾನೆ. ಇದು ಅಲ್ಲಿರತಕ್ಕಂಥ ಶೇಷದೇವರು. ಅದನ್ನು ಹೇಗೆ ಅಂತಂದರೆ ಜಡೆ ಹೆಣದ ಹಾಗೆ ಹೆಣೆದು 3 ರೀತಿಯಲ್ಲಿ ಸುತ್ತ ಮಂಚ ಮಾಡಿದ್ದಾನೆ. ಅದರ ಮೇಲೆ ಪರಮಾತ್ಮ ಪವಡಿಸಿದ್ದಾನೆ. ಇನ್ನು ಎದುರಿಗಿರತಕ್ಕಂಥ ಮಂಟಪಕ್ಕೆ ನೀವು ನೋಡೋದಾದರೆ 14 ಕಂಬಗಳಿದೆ. 14 ಕಂಬಗಳನ್ನು ನಾವು ಕಾಣಬಹುದು. 14 ಕಂಬಗಳು ಏನು ಅಂತ ಕೇಳಿದರೆ ಯಾವುದರ ಸಂಕೇತ ಅಂತಂದರೆ, ಶಾಸ್ತ್ರಕಾರ ಹೇಳ್ತಾರೆ 14 ಲೋಕಗಳ ಸಂಕೇತ. ಹಾಗಾಗಿ ಆ ಕಂಬಗಳು 14 ಲೋಕಗಳ ಸಂಕೇತ ಅಂತ. ಹಾಗಾದರೆ ಹೆಡೆಯ ಮೇಲೆ ಮಲಗಿದ್ದಾನೆ, ಆ ಹಾವಿನ ಮೇಲೆ ಮಲಗಿದ್ದಾನೆ, ಹಾವು 3 ಸುತ್ತು ಸುತ್ತಿದೆ, ಏನಿದರ ಸಂಕೇತ ಅಂತ. ಆಗ ಶಾಸ್ತ್ರಕಾರ ಹೇಳ್ತಾರೆ, ಅದಕ್ಕೊಂದು ಕಾರಣವನ್ನು ಕೊಡ್ತಾರೆ. ಏನು ಅಂತಂದರೆ, ಈ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳು 3 ಗುಣಗಳಿಂದ ಹೊಸಕಿ ಹೋಗಿದೆ. ಅಂತಹ ಸಂಸಾರದ ಮೇಲೆ ನಾನು ಮಲಗಿ ಇಲ್ಲಿಗೆ ಯಾರು ಬರ್ತಾರೆ ಅವರ ಸಂಸಾರದ ತಾಪತ್ರಯವನ್ನು ನಾನು ಪರಿಹಾರ ಮಾಡ್ತೇನೆ ಅಂತ ತೋರಿಸಲಿಕ್ಕಾಗಿ ಭಗವಂತ ಹಾಗೆ ಮಲಗಿದ್ದಾನೆ ಅಂತ ಶಾಸ್ತ್ರಕಾರ ನಮಗೆ ತಿಳಿಸುವಂತಹದ್ದು. ಇನ್ನೊಂದು ಸೂಕ್ಷ್ಮದ ಅನುಸಂಧಾನವನ್ನು ಹೇಳೋದಾದರೆ, ಇಲ್ಲಿಯ ನಾನು ಆಗಲೇ ಹೇಳಿದೆ 3 ಪ್ರತಿಮೆಗಳಿದೆ, ಉತ್ಸವ ಪ್ರತಿಮೆಗಳನ್ನು. ಅದು 3,000 ರೂಪಾಯಿ ಕೊಟ್ಟವರಿಗೆ ಬೆಳಗ್ಗೆ 3ವರೆಗೆ ಆ ಉತ್ಸವಕ್ಕೆ ಅಭಿಷೇಕಾದಿಗಳನ್ನು ಮಾಡುವಂತಹದ್ದನ್ನು ನಾವು ಕಾಣಬಹುದು. ಆ ಉತ್ಸವ ಪ್ರತಿಮೆ ನೀವು ನೋಡುವಾಗ, ಹೊಸಬರಿಗೆ ನೋಡುವಾಗ ಏನು ಅನ್ನಿಸ್ತದೆ, ಶ್ರೀನಿವಾಸ ದೇವರು, ಶ್ರೀದೇವಿ, ಭೂದೇವಿ ಆ ವಿಗ್ರಹವನ್ನು ಇಟ್ಟುಕೊಂಡು ಮಾಡ್ತಾರೆ ಅಂತ ನಿಮಗೆ ಅನಿಸ್ಬೋದು. ಅಲ್ಲ, ಅದು ಶ್ರೀನಿವಾಸ ದೇವರಂತೆ ಕಾಣುವುದು ಅನಂತ ಪದ್ಮನಾಭ ದೇವರ ವಿಗ್ರಹ. ಅನಂತ ಪದ್ಮನಾಭ ದೇವರ ವಿಗ್ರಹಕ್ಕೆ ಶ್ರೀದೇವಿ, ಭೂದೇವಿ ಎಂಬತಕ್ಕಂತಹ ಇಬ್ಬರನ್ನ ಜೊತೆಗಿಟ್ಟುಕೊಂಡು ಉತ್ಸವವನ್ನು ಮಾಡತಕ್ಕಂಥದ್ದು ಇಲ್ಲಿಯ ಸಂಪ್ರದಾಯ. ಅದು ಎಷ್ಟಿದೆ ಅಂತ ಕೇಳಿದರೆ, ಆ ಮಧ್ಯದಲ್ಲಿರ್ತಕ್ಕಂಥ ಅನಂತ ಪದ್ಮನಾಭ ದೇವರ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆ 45 kg ಇದೆ. ಹಾಗೇನೆ ಈ ಕಡೆ ಇರತಕ್ಕಂಥ ಶ್ರೀದೇವಿ ಅವಳು 25 kg ಇದ್ದಾಳೆ. ಈ ಕಡೆ ಭೂದೇವಿ 35 kg, 45, 35, 25 ಹೀಗೆ 10 ಕಡಿಮೆ ಮಾಡಿಕೊಂಡು ಮಾಡಿರತಕ್ಕಂಥ ವಿಗ್ರಹಗಳು. ಆ ಸಂಖ್ಯೆಗೆಲ್ಲ ಹೇಳ್ತಾ ಹೋದರೆ 1 ವರ್ಷ ಬೇಕು. ಅಷ್ಟು ಆಗಲೇ ಹೇಳಿದ ಹಾಗೆ ಇಷ್ಟಂತೂ ನಾವು ತಿಳಿದುಕೊಳ್ಳೋಣ ವಿಗ್ರಹದ ಕಲ್ಪನೆ. ಇಲ್ಲಿ ಉತ್ಸವ ಮೂರ್ತಿ 3, ನಾನು ಆಗಲೇ ಹೇಳಿದ ಹಾಗೆ ಕೃಷ್ಣ ಪ್ರಧಾನವಾಗಿ ಇಲ್ಲಿ ಉತ್ಸವ ಮೂರ್ತಿ, ಹಾಗೆ ಅನಂತ ಪದ್ಮನಾಭ ದೇವರು, ಹಾಗೇನೆ ನರಸಿಂಹದೇವರು 3. ಹೇಗೆ ಅಂತ ಕೇಳಿದರೆ, ಇಲ್ಲಿಂದ ಉತ್ಸವ ವರ್ಷಕ್ಕೆ 2 ಬಾರಿ ಹೊರಗೆ ಹೋಗುತ್ತೆ. ಹೊರಗೆ ಹೋಗಿ ಸಮುದ್ರ ಸ್ನಾನವನ್ನು ಮಾಡಿಕೊಂಡು ತಾನು ಮತ್ತೆ ಈ ಗರ್ಭಗುಡಿಗೆ ಬರ್ತಾನೆ. ಹೇಗೆ ಅಂತ ಕೇಳಿದಾಗ ವಾದಿರಾಜ ಗುರುಸಾರ್ವಭೌಮರು ತಿಳಿಸಿದಂತೆ ಮೊದಲಿಗೆ ಅನಂತ ಪದ್ಮನಾಭ, ಆನಂತರ ನರಸಿಂಹ, ಆಮೇಲೆ ಕೃಷ್ಣ, ಹೀಗೆ ಬರ್ತಾರೆ. ವಾಪಸ್ಸು ಹೋಗುವಾಗ ಉಲ್ಟಾ. ಹೇಗೆ ಅಂತ ಕೇಳಿದರೆ, ಮೊದಲು ಕೃಷ್ಣ, ಆನಂತರ ನರಸಿಂಹ, ಆನಂತರ ಅನಂತ ಪದ್ಮನಾಭ, ಹೀಗೆ ಉತ್ಸವ ಪ್ರತಿಮೆಗಳು ಹೊರಗೆ ಬರ್ತಾವೆ. ಹೊರಗೆ ಬಂದರೆ ಹೇಗೆ ಅಂದರೆ ಎಷ್ಟು ವೈಭವ. ಇದನ್ನೇ ನೋಡಿ ಹೇಳಿರಬಹುದು ದಾಸರು, ಈ ಪರಿಯ ಸೊಬಗು ಇನ್ನಾಮ ದೇವರಲ್ಲಿ ನಾ ಕಾಣೆ ಅಂತ. ಇಡೀ ಜಗತ್ತಿನಲ್ಲಿ ಎಲ್ಲಿಯಾದರೂ ಏರ್ಪೋರ್ಟ್, ವಿಮಾನ ನಿಲ್ದಾಣ, ಏನಾದರೂ ಜಗತ್ತಿನಲ್ಲಿ ನಮ್ಮ ದೇವರು ಸಂಚಾರ ಮಾಡುವ ವಿಮಾನ ನಿಲ್ದಾಣ ಅಂತ ಒಂದಿದ್ರೆ ಜಗತ್ತಿನಲ್ಲಿ ಅದು ಇಲ್ಲಿ ಮಾತ್ರ.
ಯಾಕೆ ಹೇಳಿದರೆ ಆ ಸಮುದ್ರಕ್ಕೆ ಸ್ನಾನಕ್ಕೆ ಹೋಗಬೇಕಾದ್ರೆ ಆ ಏರ್ಪೋರ್ಟ್ ಒಳಗಿಂದೇ ಹೋಗಬೇಕು. ಯಾವಾಗ ಅನಂತ ಪದ್ಮನಾಭ ದೇವರ ಪ್ರತಿಮಾ ಸಮುದ್ರ ಸ್ನಾನಕ್ಕೆ ಹೋಗುತ್ತೆ ಆಗ ಸಂಪೂರ್ಣ ಏರ್ಪೋರ್ಟ್ ಪೂರ್ತಿ ವಿಮಾನಗಳೆಲ್ಲ ಬಂದಾಗಬೇಕು. ಯಾವ ವಿಮಾನ ಮೇಲೆ ಹಾರಾಡ್ಲಿಕ್ಕಿಲ್ಲ. ಆ ಥರ ಬಂದೋಬಸ್ತ್ ಮಾಡಿ ಅವತ್ತು ಪೂರ್ತಿ ನಮ್ಮ ದೇವರು ಹೋಗಿ ಸ್ನಾನ ಮಾಡಿಕೊಂಡು ವಾಪಸ್ ಬರುವ ತನಕ ಇಡೀ ಏರ್ಪೋರ್ಟ್ ಪೂರ್ತಿ ಕೇವಲ ಅನಂತ ಪದ್ಮನಾಭ ಮಯ. ಆ ರೀತಿಯಾಗಿರತಕ್ಕಂಥದ್ದು ಈ ಒಂದು ಕ್ಷೇತ್ರದ ಒಂದು ತಾಕತ್ತು. ಹಾಗಾಗಿ ಇನ್ನ ಅನೇಕ ಹೇಳಲಿಕ್ಕುಂಟು. ಅಲ್ಲಿ ನೀವು 3 ಬಾಗಿಲು ಕಾಣಬಹುದು. ಒಂದೊಂದು ಬಾಗಿಲಿನ ಹತ್ತಿರ 2 ದೀಪಗಳನ್ನು ಇಡ್ತಾರೆ. ಇಲ್ಲಿಯ ಸಂಪ್ರದಾಯ 6 ದೀಪಗಳನ್ನು ದೇವರ ಮುಂದೆ ಬೆಳಗುವಂತಹದ್ದು ಅಂತ. ಆ ದೀಪಕ್ಕೆ ಹೆಸರೇ ಇದೆ. ಮೊದಲನೇ ದೀಪದ ಹೆಸರು ಅಲ್ಲ, ಇವೆಲ್ಲ ತಲೆಯಲ್ಲಿ ಉಳಿತದ ಬಿಡ್ತದ ಗೊತ್ತಿಲ್ಲ. ದರ್ಶನ ಮಾಡುವಾಗಂತೂ ಆಚಾರ್ಯ ಹೀಗೆ ಹೇಳಿದ್ರು ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಅಷ್ಟಂತೂ ತಲೆಗೆ ಬರುತ್ತೆ. ಮೊದಲನೇ ದೀಪದ ಹೆಸರು ನಾಗದೀಪ ಅಂತ, 2ನೇ ದೀಪದ ಹೆಸರು ಗರುಡ ದೀಪ ಅಂತ, 3ನೇ ದೀಪದ ಹೆಸರು ಪಂಚಕಟ್ಟು ದೀಪ ಅಂತ, ಆಮೇಲೆ 4ನೇ ದೀಪದ ಹೆಸರು ಕುಂಭದೀಪ, 5ನೇದು ಕರ್ಪೂರ ದೀಪ, ಕೊನೆಯದು ಸಪ್ತಸೋಪಾನ ದೀಪ ಅಂತ ಹೇಳಿ 7 ದೀಪಗಳನ್ನು ಕರೀತಾರೆ. ಇಲ್ಲಿ ವಾಹನಗಳು ಕೂಡ ನಮ್ಮ ಅನಂತ ಪದ್ಮನಾಭ ದೇವರಿಗೆ 1 ಅಲ್ಲ 2 ಅಲ್ಲ 6. ಯಾವುದು ಅಂದರೆ ಅದಕ್ಕೆ ಸಿಂಹ ವಾಹನ, ಆಮೇಲೆ ಅನಂತ ವಾಹನ, ಕಮಲ ವಾಹನ, ಪಲ್ಲಕ್ಕಿ ವಾಹನ, ಗರುಡ ವಾಹನ, ಇಂದ್ರ ವಾಹನ ಅಂತ 6 ವಾಹನಗಳನ್ನು ನಾವು ಉತ್ಸವವನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ಇಷ್ಟೆಲ್ಲವನ್ನು ಕೂಡ ತಿಳಿದುಕೊಂಡು ಇಲ್ಲಿ ನಮ್ಮ ದೇವರಿಗೆ ವಿಶೇಷವಾಗಿ ನೈವೇದ್ಯಕ್ಕೆ ಮೇನಿ ಪಾಕ ಅಂತ ಕರೀತಾರೆ. ದೇವರಿಗೆ ವಿಶೇಷವಾಗಿ ನೈವೇದ್ಯವಾಗತಕ್ಕಂಥದ್ದು ಮೇನಿ ಪಾಕ ಅಂತ. ಮೇನಿ ಪಾಕ ಅಂದರೆ ಏನು? ಮಲಯಾಳಂನಲ್ಲಿ ಮೇನಿ ಅಂತಂದರೆ ಅಕ್ಕಿ, ಪಾಕ ಅಂತಂದರೆ ಬೆಲ್ಲ ಮತ್ತು ಸಕ್ಕರೆ ಜೊತೆಗೆ ಹಾಲು. ಈ 4 ಪದಾರ್ಥ 3 ಪದಾರ್ಥಗಳು ಸೇರುತ್ತೆ ನೋಡಿ. ಅಕ್ಕಿ, ಹಾಲು, ಬೆಲ್ಲ, ಈ 3ಅನ್ನ ಸುಮಾರು ಹೊತ್ತು ಕುದಿಸ್ಬೇಕು. ಎಲ್ಲ ಪಾಕ ಆಗುವಷ್ಟು ಕುದಿಸ್ತಾರೆ. ಅದರಿಂದ ಸಿದ್ಧವಾಗಿರತಕ್ಕಂತಹ ಭಕ್ಷ್ಯವೇ ಅದಕ್ಕೆ ಮೇನಿ ಪಾಕ ಅಂತ ಕರೀತಾರೆ. ಅಂತಹದ್ದನ್ನು ಕೇವಲ ಹಾಲಿನಿಂದ ಬೇಯಿಸುವಂತಹದ್ದು ಅಂತಹದ್ದು ನಮ್ಮ ಅನಂತ ಪದ್ಮನಾಭ ದೇವರಿಗೆ ವಿಶೇಷವಾಗಿರತಕ್ಕಂತಹದ್ದು ಅಂತ. ಇಷ್ಟೆಲ್ಲ ಹೇಳಿದ್ರಿ. ಮುಂದೆ ಏನು ಅಂತ ಕೇಳಿದರೆ ಪಂಚಪಣವಾಗಿರತಕ್ಕಂತಹ ಶೇಷನಲ್ಲಿ ಪವಡಿಸಿರತಕ್ಕಂಥವನು. ಇಲ್ಲಿ ನಾನು ಆಗಲೇ ಹೇಳಿದೆ, ಕೃಷ್ಣನ ಉತ್ಸವ ವಿಗ್ರಹವನ್ನು ಸಹಿತವಾಗಿ ಇಲ್ಲಿ ಹೊರಗೆ ಹೋಗುವಾಗಲೂ ಒಳಗೆ ಬರುವಾಗಲೂ ಉತ್ಸವ ಮಾಡುವಾಗಲೂ ಕೂಡ. ಇದರ ಉದ್ದೇಶ ಏನು, ಹೇಗೆ ಹೇಳ್ತೀರಿ ಅಂತ ಕೇಳಿದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಇವತ್ತಿಗೂ ಅನಂತ ಪದ್ಮನಾಭ ದೇವರಿಗೆ ನೀವು ಆ ನಿರ್ಮಾಲ್ಯ ವಿಸರ್ಜನೆ ಮಾಡ್ತಾರಲ್ಲ, ನಾವೇನು ಮಾಡ್ತೇವೆ, ಸಾಲಿಗ್ರಾಮದ ಮೇಲೆ ಇರತಕ್ಕಂಥ ನಿರ್ಮಾಲ್ಯವನ್ನು ಬೆರಳುಗಳಿಂದ ತೆಗೆದು ತಟ್ಟೆಯಲ್ಲಿ ಇಡ್ತೇವೆ. ಆದರೆ ಇಲ್ಲಿ ಹಾಗಲ್ಲ, ನವಿಲಿನ ಗಿರಿಯನ್ನು ಇಟ್ಟುಕೊಂಡು ಅದರಿಂದಲೇ ತೆಗಿಬೇಕು. ಯಾಕೆ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮನೇ ಅನಂತ ಪದ್ಮನಾಗಾಗಿ ಮಲಗಿದ್ದಾನೆ ಅಂತ ಅನುಸಂಧಾನ. ಇವತ್ತಿಗೂ ಕೂಡ ನವಿಲುಗಿರಿಯಿಂದಲೇ ತೆಗೆಯತಕ್ಕಂಥದ್ದನ್ನು ನಿರ್ಮಾಲ್ಯ ತುಳಸಿಯನ್ನೆಲ್ಲ ತೆಗೆಯತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದೆಲ್ಲ ತುಂಬ ಇಲ್ಲಿ ನಾವು ಕಾಣ್ತೇವೆ. 2 ಭುಜದ ಮತ್ತು ರಂಗನಾಥ ಇದು ಅನಂತ ಪದ್ಮನಾಭ ದೇವರನ್ನು ನಾವು ಕಾಣ್ತೇವೆ. ಆದರೆ ನಿಜವಾಗಿ ಒಳಗಡೆ ಒಂದು ಮೂಲ ವಿಗ್ರಹ ಇದೆ. ಅದು ಕಾಲಾಂತರದಲ್ಲಿ ಹೀಗಾಗಿದ್ದು. ಆ ಮೂಲ ವಿಗ್ರಹಕ್ಕೆ ವಿಶೇಷವಾಗಿ ಚತುರ್ಭುಜ ಇದೆ. ಆ ಚತುರ್ಭುಜವಾಗಿರತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕು. ಕಣ್ಣಿಗೆ ಕಾಣೋದು ಒಂದು ಕಮಲ ಹಿಡಿದಿದೆ, ಕೆಳಗಡೆ ಲಿಂಗ ಇದೆ ನೋಡಿ. ಲಿಂಗದ ಮೇಲೆ ಸದಾ ನೀನು ಸದಾ ವಿಷ್ಣು ಭಕ್ತನಾಗು, ನನ್ನ ಭಕ್ತಿಯನ್ನು ಜಗತ್ತಿನಲ್ಲೆಲ್ಲ ಪ್ರಚಾರ ಮಾಡುವಂಥ ರುದ್ರದೇವರ ಮೇಲೆ ಕೈ ಇಡತಕ್ಕಂಥದ್ದು. ಇಷ್ಟು ಅನುಸಂಧಾನ ಮಾಡಿಕೊಂಡು ದೇವರ ದರ್ಶನ ಮಾಡಬೇಕು ಅಂತನ್ನುವಂಥದ್ದು ಇದರ ಮೂಲ ಉದ್ದೇಶ. ಇದನ್ನೆಲ್ಲವನ್ನೂ ಕೂಡ ವಿಜಯರಾಯ ಮಹಾಪ್ರಭುಗಳು ತಮ್ಮ ಸುಳಾದಿಯಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಏನು ಅಂತ, ಕಡುಪಾಪಿ ನಾನೆಂದು ದಿವಾಕರನು ದೂರಿರಲು ಒಡನೆ ತೋರಿದ ತನ್ನ ನಿಜ ರೂಪವ ಸಡಗರದ ದೈವ ನಮ್ಮ ವಿಜಯ ವಿಠಲ ಅನಂತ ತೊಡರನು ನಂಬಿದವರ ಫಣೆಯ ದುರ್ಲೇಖವನ್ನು ತ್ಯಜಿಸುವ. ಅಂದರೆ ಏನರ್ಥ ಅಂದರೆ, ಹಣೆಯಲ್ಲಿ ಬರೆದಿರ್ತಕ್ಕಂಥ ನಮ್ಮ ಹಣೆ ಬಾರ ಇರ್ತದಲ್ಲ, ಅಂತ ಹಣೆ ಬಾರವನ್ನು ಕೂಡ ಈ ಅನಂತ ಪದ್ಮನಾಭ ಅಳಿಸಿ ಹಾಕುತ್ತಾನೆ. ನಮ್ಮ ಹಣೆ ಬರ ಇಂಥದ್ದು ಏನು ಮಾಡೋದು,
ಇಲ್ಲ ಅನಂತ ಪದ್ಮನಾಭ ಸೇವಾದಿಂದ ಹಣೆ ಬಾರ. ಈಗ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ, ಮೈಸೂರು ರಾಮಚಂದ್ರಾಚಾರ್ಯ ಯಾಕೆ ಕರ್ಕೊಂಬಂದ್ರು ಅಂತಂದರೆ ಎಲ್ಲರೂ ಹೇಳಿದರು ನಮ್ಮ ಹಣೆ ಬಾರ ಹೀಗಿದ್ರೆ ಏನು ಮಾಡೋದು, ನಮ್ಮ ಹಣೆ ಬಾರ ಹೀಗಿದ್ರೆ ಏನು ಯೋಚನೆ ಮಾಡಬೇಡಿ, ಈ ಸಲ ನಾನು ತಿರುವನಂತಪುರದಲ್ಲೇ ಮಾಡ್ತೇನೆ, ಅನಂತ ಪದ್ಮನಾಭ ದೇವರ ಸನ್ನಿಧಾನದಲ್ಲೇ ಮಾಡ್ತೇನೆ, ನಿಮ್ಮ ಎಲ್ಲರ ಹಣೆ ಬಾರವನ್ನು ಆ ಅನಂತ ಪದ್ಮನಾಭ ಅಳಿಸಿ ಹಾಕ್ತಾನೆ ಅನ್ನುವುದಕ್ಕಾಗಿ ಇಲ್ಲಿ ಕರ್ಕೊಂಬಂದೆ ಅಂತ ಮೈಸೂರು ರಾಮಚಂದ್ರಾಚಾರ್ಯ ಹೇಳಿದ್ದಾರೆ ಅಂತ ನಾವು ಚಿಂತನೆ ಮಾಡಿಕೊಂಡ್ರೆ ಈ ಒಂದು ದರ್ಶನದ ಒಂದು ಕಲ್ಪನೆ ನಮಗೆ ಬರ್ತದೆ ಅಂತ. ಇನ್ನು ಇಷ್ಟು ಮಾಡಿ ಈಗ ನನಗೆ ಕೊಟ್ಟಿರತಕ್ಕಂತಹ ವಿಷಯ ಪತ್ರಿಕೆಯಲ್ಲಿ ನೀವು ನೋಡಬಹುದು, ವಿಶ್ವ ನೆನೆಸಿ ವಿಶ್ವ ಜಾಗರವ ಪ್ರೇರಿಸುವೆ ದೇವ. ಇದು ಶರಣು ಸುಳಾದಿ ಅಂತ ಬೇರೆ 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 ಸುಳಾದಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಪುರಂದರದಾಸರು ಶರಣು ಸುಳಾದಿ ಅಂತ. ಈ ಶರಣು ಸುಳಾದಿ ಅಂದ್ರೆ ಏನು? ನಾವು ಅನಂತ ಪದ್ಮನಾಭ ದೇವರ ಹತ್ರ ಬಂದಿದ್ದೇವೆ, ಬಂದು ದರ್ಶನ ಮಾಡಿಕೊಂಡು ರಾಮಚಂದ್ರಾಚಾರ್ಯ ಒಳ್ಳೆ ಊಟ ಹಾಕಿದ್ರು, ರಾಮಚಂದ್ರಾಚಾರ್ಯ ಒಳ್ಳೆ ಕಾಪಿ ಮಾತ್ರ ಕೊಟ್ಟರು, ಇವೆಲ್ಲ ಹೇಳೋದಕ್ಕಿಂತ ಅವನಿಗೆ ನಾವು ಶರಣು ಹೋಗಿ ಮನೆಗೆ ಹೋದರೆ ಆಗ ನಮ್ಮ ಹಣೆ ಬಾರವನ್ನೇ ಬದಲಿಸಿ ಬಿಡುತ್ತಾನೆ. ಅಂತಹ ತಾಕತ್ತು ನಮ್ಮ ಅನಂತ ಪದ್ಮನಾಭ ದೇವರ ಹತ್ರ ಇದೆ. ಹಾಗಾದರೆ ಈ ಒಂದು ಇದರ ಅರ್ಥ ಹೇಗೆ ಅಂತಂದರೆ, ನನಗೆ ಕೊಟ್ಟ ಕಾಲದಲ್ಲಿ ನನಗೆ ಅರ್ಥ ಆದಷ್ಟು ಬಹಳ ಕಠಿಣವಾಗಿದೆ, ಅರ್ಥವಾದಷ್ಟು ನಾನು ಅದನ್ನು ಬಿಡಿಸಿಕೊಡ್ತೇನೆ. ಹೇಗೆ ಅಂತ ಕೇಳಿದಾಗ, ವಿಶ್ವ ನೆನೆಸಿ ವಿಶ್ವ ಜಾಗರವ ಪ್ರೇರಿಸುವೆ ದೇವ, ತೈಜಸ ನೆನೆಸಿ ಲೋಕವ ಸ್ವಾಪನ ವೈದಿಸುವೆ ದೇವ, ಪ್ರಾಜ್ಞ ನೆನೆಸಿ ಲೋಕವ ಸುಪ್ತಿಯ ಐದಿಸುವೆ ದೇವ, ತುರಿಯ ನೆನೆಸಿ ಚೇತನರಿಗೆ ಪರಗತಿಯ ಐದಿಸುವೆ ದೇವ, ಅತುಮ ಅಂತರಾತುಮ ನೆನೆಸಿ ನೀನೇ ಶುಭ ಸಾಗರವ ಭೋಗಿಪೆ ಹೇ ದೇವಾ ಅಂತ ಇದು ನುಡಿ. ಇಲ್ಲಿ ನಾನು ಯಾವಾಗಲೂ ಹೇಳಿದ ಹಾಗೆ ಆಚಾರ್ಯರು ನಮಗೆಲ್ಲ ಸುಳಾದಿಯನ್ನೇ ಯಾಕೆ ಕೊಡ್ತಾರೆ ಅಂತ ತಲೆ ಕೆಟ್ಟು ಹೋಗಿತ್ತು. ಆವಾಗ ನಾನು ಪ್ರತಿ ಸಲ ಹೇಳಿದಂತೆ ಸುಳಾದಿ ಅಂದರೆ ಬಂದಾಗೆಲ್ಲ ತಿಳ್ಕೊಂಡ್ರೆ ಒಂಚೂರಾದರೂ ತಲೆಯಲ್ಲಿ ಹೋಗುತ್ತೆ ಅಂತ. ಸುಳಾದಿ ಅಂತಂದರೆ ಅದರಲ್ಲಿ 5, 7, 11, 13 ನುಡಿಯ ತನಕ ಇರ್ತವೆ ಸುಳಾದಿಯಲ್ಲಿ. ಅದಕ್ಕೆ ಒಂದು ನುಡಿಯಲ್ಲಿ ಇಂತಿಷ್ಟೇ ಸಾಲಿರಬೇಕು ಅಂತ ನಿಯಮ ಇಲ್ಲ. ಸುಳಾದಿಯ ನಿಯಮ ಇಂತಿಷ್ಟೇ ಸಾಲುಗಳಿರಬೇಕು ಅಂತ, 3 ಸಾಲು ಇರಬಹುದು, 4 ಸಾಲು ಇರಬಹುದು, ಎಷ್ಟು ಬೇಕಾದರೂ ಇರಬಹುದು. ಹಾಗಾದರೆ ಸುಳಾದಿಯ ಲಕ್ಷಣ ಏನು ಅಂತ ಕೇಳಿದಾಗ, ಒಂದೇ ರಾಗ ಇರಬೇಕು, ತಾಳಗಳು 7, 8, 13 ಅಂದರೆ ಒಂದೊಂದು 7 ತಾಳಗಳಿದೆ. ಆ 7 ತಾಳಗಳಲ್ಲಿ ಒಂದೊಂದು ತಾಳಗಳು 2 ಸಲ ಬರ್ತವೆ. ಹೀಗೆಲ್ಲ ಆಗೋದುಂಟು. ಅಂತೂ ಒಟ್ಟಿನಲ್ಲಿ ನನಗೆ ಕೊಟ್ಟಿರ್ತಕ್ಕಂತಹ ಇದು ಒಟ್ಟು 7 ತಾಳಗಳಲ್ಲಿ 5 ತಾಳಗಳಲ್ಲಿ ರಚನೆ ಮಾಡಿರ್ತಕ್ಕಂಥ ಸುಳಾದಿ ಶರಣು ಸುಳಾದಿ ಅಂತ. ಏನಿದರ ಅರ್ಥ? ಮೊದಲಿಗೆ ನಾನು ಹೇಳ್ತೇನೆ, ಇದಕ್ಕೆ ರಾಗ ಒಂದೇ, ತಾಳ ಬೇರೆ. ಒಂದೇ ರಾಗ, ಆ ರಾಗದಲ್ಲಿ ಬೇರೆ ಬೇರೆ ತಾಳಗಳಲ್ಲಿ ನುಡಿಗಳನ್ನು ಹೇಳುವಂತಹದ್ದು. ಮತ್ತೆ ಸುಳಾದಿಯ ಲಕ್ಷಣಗಳನ್ನು ಹೇಳೋದಾದರೆ, ಒಂದೊಂದು ನುಡಿಯಲ್ಲೂ ಕೂಡ ಅಂಕಿತ ಬರಬೇಕು. ಜೊತೆಗೆ ಆ ನುಡಿಯಲ್ಲಿ ಅಂಕಿತದ ಜೊತೆಗೆ ವಿಷ್ಣು ಸಹಸ್ರನಾಮದ ಒಂದು ನಾಮನೂ ಜೊತೆಗಿರಬೇಕು. ಇದು ಯಾವ ತಾಳ? 7 ತಾಳಗಳಿಂದ ಹೇಳ್ತಾರೆ. ಯಾವುದದು ಅಂತ ಕೇಳಿದಾಗ, ಧ್ರುವತಾಳ, ಮಟ್ಟತಾಳ, ತ್ರಿವಿಡ, ತ್ರಿಪುಟ ವ್ಯತ್ಯಾಸಗಳಿದೆ. ಅಂತೂ ಅದರ ತಾಳ ಮಟ್ಟತಾಳ ಅಂತ ಮೊದಲಿಗೆ ಬಂದರೆ, ಈಗ ಅಟ್ಟತಾಳ ಅಂತ, ಕೊನೆಗೆ ಆದಿತಾಳ ಅಂತ. ಮೊದಲಿಗೆ ಬರತಕ್ಕಂಥದ್ದು ಧ್ರುವತಾಳ. ಅದಕ್ಕೆ ಆ ಶ್ಲೋಕವನ್ನು ಹೇಳುವಾಗ ಹೇಳ್ತಾರೆ ಏನು ಅಂತಂದರೆ, ಅಲ್ಲಿ ಹೇಳ್ತಾರೆ, ಧ್ರುವಕೋ ಮಟ್ಟಕಶ್ಚೈವ ರೂಪಿಕೋ ಜಂಪಕಸ್ತತ ತ್ರಿಪುಟೋ ತಾಲಕಶ್ಚೈವ ಆದಿತಾಲ ಇತಿಕ್ರಮಾತ್ ಅಂತ ಆ ತಾಳದ ಲಕ್ಷಣಗಳನ್ನು ಹೇಳ್ತಾರೆ. ಅದರಲ್ಲಿ ನಿಮಗೆ ಒಂದೊಂದೇ ಹೇಳಬೇಕಾದರೆ, ಈ ಧ್ರುವತಾಳ ಅಂತ ಎಲ್ಲ ಸುಳಾದಿಗಳಲ್ಲಿಯೂ ಮೊದಲಿಗೆ ಬರತಕ್ಕಂಥದ್ದು ಧ್ರುವತಾಳ. ಆ ಧ್ರುವತಾಳದ ಲಕ್ಷಣ ಏನು ಅಂತ ಕೇಳಿದಾಗ, ಧ್ರುವತಾಳ ಇಲ್ಲಿ ಆ ಧ್ರುವತಾಳದಲ್ಲಿ ಬರುವಂತಹ ಎಷ್ಟೇ ಸಾಲು ಪದ್ಯಗಳಿರಬಹುದು,
ಆ ಧ್ರುವ ತಾಳದಲ್ಲಿ ಬರತಕ್ಕಂತಹ ಪಲ್ಲವಿ, ಅದರೊಳಗೆ ಬರುವ ಪ್ರತಿಯೊಂದು ಶಬ್ದ, ಅದರಲ್ಲಿ 8 ಶಬ್ದಗಳು ಬರುತ್ತೆ, ಆ ಎಲ್ಲ ಶಬ್ದಗಳು ಕೂಡ ಪ್ರಧಾನ ವಸ್ತುವನ್ನು ನಿಶ್ಚಯ ಮಾಡಿ ಕೊಡಬೇಕು. ಪ್ರಧಾನ ವಸ್ತುವನ್ನು ನಿಶ್ಚಯ ಮಾಡಿ ಕೊಟ್ಟರೆ ಆವಾಗ ಅದಕ್ಕೆ ಧ್ರುವ ತಾಳ ಅಂತ. ಉದಾಹರಣೆ ಹೇಗೆ ಅಂತ ಆಮೇಲೆ ಹೇಳ್ತೇನೆ. ಎರಡನೇದು ಈ ಮಟ್ಟತಾಳ ಅಂತ. ಈ ಮಟ್ಟತಾಳದ ಯಾವ ವಸ್ತುವನ್ನು ಪ್ರಧಾನವನ್ನಾಗಿ ನಿರ್ಣಯ ಮಾಡಿದ್ರೋ ಧ್ರುವತಾಳದಿಂದ, ಮಟ್ಟತಾಳ ಏನು ಮಾಡುತ್ತೆ ಅಂದರೆ ಅದರ ಒಳಗಿರತಕ್ಕಂಥ ಗುಣಗಳನ್ನು, ಯಾಕಾಗಿ ಇದು ಇಷ್ಟು ದೊಡ್ಡದು, ಅದರ ಗುಣ ಏನು, ಯಾವ ಗುಣದಿಂದಾಗಿ ಇಷ್ಟು ದೊಡ್ಡದು ಅಂತ ನೀವು ಹೇಳ್ತೀರಿ ಅಂತ ಹೇಳುವಂತಹ ತಾಳ ಅದು ಮಟ್ಟತಾಳ ಅಂತ. ಮುಂದೆ ಬರತಕ್ಕಂತಹದ್ದು ತ್ರಿವಿಡ ತಾಳ ಅಂತ. ತ್ರಿವಿಡ ತಾಳ ಅಂದರೆ ಏನು ಅಂದರೆ, ಯಾವ ಗುಣವನ್ನು ನೀವು ನೋಡಿ ಹೇಳಿದ್ರಿ ಅಂತ ಹೇಳೋದ್ರ ಜೊತೆಗೆ ಮತ್ತೆ ಹೇಳ್ತಾರೆ ಏನು ಅಂದರೆ, ಆ ವ್ಯಕ್ತಿ, ಯಾವ ವ್ಯಕ್ತಿಯ ಬಗ್ಗೆ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ ಆ ವ್ಯಕ್ತಿಯ ವ್ಯಾಪ್ತತೆ, ಎಷ್ಟು ಕಡೆ ಅವನು ವ್ಯಾಪಿಸಿಕೊಂಡು ಈ ಕೆಲಸ ಮಾಡ್ತಾನೆ ಅಂತ ಹೇಳಿ, ಆದ್ದರಿಂದ ನಿಮಗೆ ಅವನು ದೊಡ್ಡವನು ಅಂತ ಉಪಾಸನೆ ಮಾಡಿ ಅಂತ ತಿಳಿಸುವಂತಹ ತಾಳ ಅದು ತ್ರಿಪುಟ ತಾಳ ಅಂತ. ತ್ರಿವಿಡ ತಾಳ, ತ್ರಿಪುಟ ತಾಳ ಎರಡು ಬರುತ್ತೆ. ಮುಂದೆ ಬರತಕ್ಕಂಥದ್ದು ಮೊದಲಿಗೆ ಮಟ್ಟತಾಳ ಬಂದಿತ್ತಲ್ಲ, ಈಗ ಅಟ್ಟತಾಳ ಅಂತ. ಆ ಅಟ್ಟತಾಳವನ್ನು ಹೌದು ದೊಡ್ಡವನು, ನನಗೆ ಉಪಯೋಗ ಆಯಿತು, ನಾನು ಹೆಂಗೆ ಅವನು ಕೊಂಡಾಡ್ಲಿ ಅಂತ ಅವನನ್ನು ಸ್ತೋತ್ರ ಮಾಡುವ ಮಾರ್ಗವನ್ನು ತಿಳಿಸುವಂತಹ ತಾಳ ಅದು ಯಾವುದು ಅಂದರೆ ಅಟ್ಟತಾಳ ಅಂತ. ಕೊನೆಗೆ ಇದರಲ್ಲಿ ಮತ್ತೆ 2 ಸೇರದೆ ಇದ್ದದ್ದು 2 ಇದೆ, ಅದು ಮತ್ತೆ ಜಂಪತಾಳ ಅಂತ. ಆಮೇಲೆ ಈ ಜಂಪತಾಳ ರೂಪಕ ತಾಳ ಅಂತ, ರೂಪಕ ತಾಳ ಜಂಪಕ ತಾಳ ಅಂತ ಹೇಳಿ 2 ತಾಳಗಳನ್ನು ನನಗೆ ಕೊಟ್ಟ ವಿಷಯದಲ್ಲಿ ಹೇಳಲಿಲ್ಲ, ಹಾಗಾಗಿ ಅದನ್ನು ಬಿಟ್ಟು ಕೊನೆಗೆ ಬರತಕ್ಕಂಥ ತಾಳ ಆದಿತಾಳ ಅಂತ. ಆದಿತಾಳದ ಲಕ್ಷಣ ಏನು ಅಂತ ಕೇಳಿದಾಗ, ಆದಿತಾಳದಲ್ಲಿ ಆರಾಧ್ಯ ಮೂರ್ತಿಯನ್ನು ಸ್ತೋತ್ರ ಹೇಗೆ ಮಾಡಬೇಕು, ಹೇಗೆ ಅದರ ಫಲವನ್ನು ಪಡಿಬೇಕು, ಇಷ್ಟು ವಿಷಯಗಳನ್ನು ಅದರಲ್ಲಿ ಹೇಳ್ತಾರೆ. ಈಗ ಒಂದು ಸುಳಾದಿ ಅಂದರೆ ಏನು ಅಂತ ತಿಳಿಯಿತು. ಈಗ ಮುಂದೆ ಹೋಗೋದಾದರೆ, ವಿಶ್ವ ನೆನೆಸಿ ವಿಶ್ವ ಜಾಗರವ ಪ್ರೇರಿಸುವೆ, ಇದನ್ನು ನೀವು ತಿಳ್ಕೊಳ್ಬೇಕಾದ್ರೆ ಮೊದಲಿಗೆ ಯಾವ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಓಂಕಾರ ಪ್ರತಿಪಾದ್ಯನಾದ ಭಗವಂತನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದ ಹಾಗೆ ಆ ಯಾವ ಓಂಕಾರ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ ಇದ್ದಾನೆ, ಉದ್ಗೀತ ಅಂತ ಅವನ ಹೆಸರು, ಅವನನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಆ ಓಂಕಾರದನ್ನು ಬಿಡಿಸಿ 8 ಭಾಗ ಆಗುತ್ತೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ 8. ಇದರಲ್ಲಿ ಮೊದಲನೇದಾಗಿರತಕ್ಕಂತಹ ಅಕ್ಷರವೇ ಅಕಾರ. ಆ ಅಕಾರ ಪ್ರತಿಪಾದ್ಯನಾಗಿರತಕ್ಕಂತಹ ರೂಪ ಯಾವುದು ಅಂದರೆ ಅದು ಜಾಗ್ರದಾವಸ್ಥ ಪ್ರೇರಕ ವಿಶ್ವನಾಮಕ ಪರಮಾತ್ಮ. ಯಾಕೆ ಇವನ ಬಗ್ಗೆ ನಾವು ತಿಳ್ಕೊಳ್ಬೇಕು? ಇವತ್ತು ನಾವೇನಾದರೂ ಸಾಧನೆ ಮಾಡೋದಾಗಿದ್ದರೆ ಅದು ಎಚ್ಚರಾವಸ್ಥೆಯಲ್ಲೇ ಸಾಧನೆ ಮಾಡಬಹುದು. ದಾಸರಾಯರು ಇನ್ನೊಂದು ಕಡೆ ಹೇಳ್ತಾರೆ ನೋಡಿ, ಒಂದು ಪದ್ಯದಲ್ಲಿ ಹೇಳುವಾಗ, 3 ಕೆರೆಯ ಕಟ್ಟೆ 2 ತುಂಬದು 1 ತುಂಬಲೇ ಇಲ್ಲ ಅಂತ. ಯಾವುದದು 3 ಕೆರೆಯ ಕಟ್ಟೆ ಅಂದರೆ ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ, ಗಾಢ ನಿದ್ದೆ ಅವಸ್ಥೆ. ಅದರಲ್ಲಿ 2 ತುಂಬದು ಯಾವುದು? ಸಾಧನೆ ಎಂಬ ನೀರಿನಿಂದ ತುಂಬಿಸಲಿಕ್ಕೆ ಸಾಧ್ಯವಿಲ್ಲದೆ ಇದ್ದದ್ದು 2 ಕಟ್ಟೆ. ಯಾವುದು? ಸ್ವಪ್ನದಲ್ಲಿ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಗಾಢ ನಿದ್ದೆಯಲ್ಲಿ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸಾಧನೆ ಮಾಡಲಿಕ್ಕಿರುವ ಒಂದೇ ಅವಸ್ಥೆ ಅದು ಎಚ್ಚರಾವಸ್ಥೆ. ಅದಕ್ಕೆ 2 ತುಂಬದು 1 ತುಂಬಬೇಕು, ಅದು ಎಚ್ಚರಾವಸ್ಥೆ. ಅದು ತುಂಬಲೇ ಇಲ್ಲ ಅಂತ ಅಲ್ಲಿ ಏನು ಹೇಳ್ತಾರೆ, ಹಾಗೆ ಇಲ್ಲೂ ಕೂಡ ನಮಗೆ ಮೊದಲಿಗೆ ಎಚ್ಚರಾವಸ್ಥೆಯಲ್ಲಿ ನಮ್ಮನ್ನೆಲ್ಲ ಪ್ರೇರಣೆ ಮಾಡುವ ಭಗವಂತ ವಿಶ್ವನಾಮಕ ಭಗವಂತ. ಅವನನ್ನು ಹೇಳಿದ್ರು, ಅವನ ಕೆಲಸ ಏನು? ವಿಶ್ವ ನೆನೆಸಿ ವಿಶ್ವ ಜಾಗರವ ಪ್ರೇರಿಸುವೆ. ಬರೀ ಜಾಗರವ ಪ್ರೇರಿಸುವೆ ಅಂತ ಹೇಳ್ಬಹುದಾಗಿತ್ತು, ವಿಶ್ವ ಜಾಗರವ ಪ್ರೇರಿಸುವೆ. ಯಾಕೆಂದ್ರೆ ಜಾಗರವ ಪ್ರೇರಿಸುವೆ ಅಂದರೆ ಯಾರಿಗೋ ಒಬ್ಬರಿಗೆ ಜಾಗರಾವಸ್ಥೆಯನ್ನ ಪ್ರೇರಣೆ ಮಾಡ್ತಾನೆ ಅಂತಾಗತ್ತೆ. ಒಬ್ಬರಿಗಲ್ಲ, ಇಡೀ ವಿಶ್ವಕ್ಕೇನೆ ಎಚ್ಚರಾವಸ್ಥೆಯಲ್ಲಿ ಪ್ರೇರಣೆ ಮಾಡುವ ನಮ್ಮ ಸ್ವಾಮಿ ಅವನು ವಿಶ್ವನಾಮಕ ಪರಮಾತ್ಮ. ಅವನು ಅಕಾರ ಪ್ರತಿಪಾದ್ಯ.
ಅವನೇ ವಿಶ್ವ. ಎರಡನೆಯದು ಅಕಾರ ಉಕಾರ. ಉಕಾರದಿಂದ ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತ ಯಾರು ಅಂದ್ರೆ ಸ್ವಪ್ನವನ್ನು ತೋರಿಸುವಂತಹ ತೈಜಸ ರೂಪಿಯಾಗಿರತಕ್ಕಂಥ ಪರಮಾತ್ಮ. ಹಾಗಾಗಿ ಆ ತೈಜಸ ನೆನೆಸಿ ಲೋಕವ ಸ್ವಾಪನ ವೈದಿಸುವೆ ದೇವ. ಅಂದರೆ ಇದು ಒಂದು ದೊಡ್ಡ ಕೆಲಸ. ಅದೇನ್ರಿ ಸ್ವಪ್ನ ಕಂಡೇನಾಗಬೇಕಾಗಿದೆ ಅಂತ ನೀವು ಕೇಳಬಹುದು. ಎಷ್ಟೋ ಜನ ಸ್ವಪ್ನ ನೋಡಬಾರದ ದೃಶ್ಯವನ್ನು ನೋಡಿ ಬಂದು ಕಾಲು ಹಿಡ್ಕೊಂತಾರೆ, ಸ್ವಾಮಿ ಇಂಥ ಕೆಟ್ಟ ಸ್ವಪ್ನ ಬಿತ್ತು, ಏನು ಮಾಡೋದು? ಖಂಡಿತ ಯೋಚನೆ ಮಾಡಬೇಕಾಗಿಲ್ಲ. ಈ ತೈಜಸ ರೂಪಿಯಾಗಿರತಕ್ಕಂಥ ಪರಮಾತ್ಮನನ್ನ ಸರಿಯಾಗಿ ಉಪಾಸನೆ ಮಾಡಿದರೆ ದುಷ್ಟ ಸ್ವಪ್ನಗಳೇ ಬೀಳೋದಿಲ್ಲ. ಮತ್ತೆ ಏನು ಒಳ್ಳೆದಾಗುತ್ತೆ ಅದನ್ನ ಮಾತ್ರ ತೋರಿಸ್ತಾನೆ. ಹಾಗಾಗಿ ಓಂಕಾರ ಪ್ರತಿಪಾದ್ಯವಾದ ಎರಡನೆಯ ಅಕ್ಷರ ಉಕಾರ, ಆ ಉಕಾರ ಪ್ರತಿಪಾದ್ಯನಾಗಿರತಕ್ಕಂಥ ತೈಜಸ. ಇನ್ನ ಮೂರನೇದು ಯಾವುದು ಅಂದರೆ ಪ್ರಾಜ್ಞಾ ಅಂತ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗಾಢ ನಿದ್ದೆಯಲ್ಲಿದ್ದಾಗ, ಗಾಢ ನಿದ್ದೆ ಅಂದರೆ ಸ್ವಪ್ನವನ್ನ ಕಾಣದಿರುವ ಅವಸ್ಥೆಯಲ್ಲಿದ್ದಾಗ, ನಮಗೆ ಒಳ್ಳೆ ನಿದ್ದೆ ಬಂದಿದೆ, ಸ್ವಪ್ನ ಕಾಣ್ತಾ ಇಲ್ಲ ಅಂದ್ರೇನು? ಗಾಢ ನಿದ್ದೆಯಲ್ಲಿದ್ದೇವೆ. ಯಾಕೆ? ಪ್ರಾಜ್ಞನಾಮಕ ಪರಮಾತ್ಮ ನಮ್ಮನ್ನ ಗಟ್ಟಿಯಾಗಿ ತಬ್ಕೊಂಡಿರ್ತಾನಂತೆ. ಹಾಗಾಗಿ ನಮಗೆ ಅಂತಹ ಸುಖ ಸಿಗುತ್ತೆ. ಆ ಭಗವಂತನ ಆಲಿಂಗದಲ್ಲಿರುವ ಸುಖ ಅದು ಗಾಢ ನಿದ್ದೆಯಲ್ಲಿದ್ದಾಗ ಬರುತ್ತೆ. ಅದನ್ನು ಕೊಡುವವ ಯಾರು? ಅಂತಹ ಸುಖವನ್ನು ಕೊಡುವ ದೇವರು ಯಾರು ಅಂತ ಕೇಳಿದಾಗ ಓಂಕಾರ ಪ್ರತಿಪಾದ್ಯವಾದ ಮೂರನೇ ಅಕ್ಷರ ಮಕಾರ, ಆ ಮಕಾರ ಪ್ರತಿಪಾದ್ಯನಾಗಿರತಕ್ಕಂಥ ಪ್ರಾಜ್ಞಾ ಎಂಬತಕ್ಕಂಥ ಪರಮಾತ್ಮ. ಹೀಗೆ ಮೂರು ಅವಸ್ಥೆ ಆಯಿತು, ಅಕಾರ ಉಕಾರ ಮಕಾರ ಓಂಕಾರದಲ್ಲಿ. ಅದು ಯಾವುದು? ವಿಶ್ವ ತೈಜಸ ಪ್ರಾಜ್ಞಾ ಅಂತ. ಈ ಮೂರನ್ನು ತಿಳ್ಕೊಂಡ್ರೆ ಸಾಕಾಗೋಲ್ಲ. ಇನ್ನೊಬ್ಬ ಇದ್ದಾನೆ, ಅವನು ಯಾರು ಅಂದರೆ ನಮಗೆ ಇಷ್ಟೆಲ್ಲ ಸಂಸಾರ ಬಂಧನದಿಂದ ಬಿಡಿಸಿ ಮೋಕ್ಷವನ್ನು ಕೊಡತಕ್ಕಂಥ ಒಬ್ಬ ರೂಪ ಇದ್ದಾನೆ. ಅವನು ಯಾರು ಅಂದರೆ ವಾಸುದೇವ. ಅಂತಹ ವಾಸುದೇವ ರೂಪಿಯಾಗಿರತಕ್ಕಂಥ ಪರಮಾತ್ಮ ತುರಿಯ ನೆನೆಸಿ, ಅವನಿಗೆ ನಾಲ್ಕನೆಯವನು, ತುರಿಯ ಅಂದ್ರೆ ನಾಲ್ಕನೇದು, ನಾಲ್ಕನೆಯವನಾಗಿರತಕ್ಕಂತಹ ಚೇತನರಿಗೆ ಪರಗತಿಯ ಐದಿಸುವೆ ದೇವ. ಎಲ್ಲ ಕಡೆ ದೇವ 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 ಅಂತ ಶಬ್ದ ಬರ್ತಾ ಇದೆ ನೋಡಿ. ಹಾಗಾಗಿ ತುರಿಯ ನೆನೆಸಿ ಚೇತನರಿಗೆ ಪರಗತಿಯನ್ನು ಐದಿಸುವೆಯೋ ದೇವ ಅಂತ ಹೇಳಿದ್ರು. ಅಲ್ಲಿಗೆ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂತ ನಾಲ್ಕಾಯಿತು. ಇನ್ನ ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ನಾಲ್ಕಿದೆ. ಅದರಲ್ಲಿ ಏನು ಮಾಡಿದ್ರಿ? ಇಲ್ಲಿ ನಾಲ್ಕಿದೆ. ಆ ನಾಲ್ಕರಲ್ಲಿ ಆತ್ಮ, ಅಂತರಾತ್ಮ ಮತ್ತು ಜ್ಞಾನಾತ್ಮ ಮತ್ತು ಪರಮಾತ್ಮ. ಅದರಲ್ಲಿ ಆತ್ಮ ಅಂತರಾತ್ಮವನ್ನ ಮಾತ್ರ ಹೇಳ್ತಾರೆ. ಆತ್ಮ ಅಂತರಾತ್ಮ ನೆನೆಸಿ ನೀನೇ ಶುಭ ಸಾರುವ. ಶುಭ ಸಾರುವ ಅಂದ್ರೆ ಒಳ್ಳೆಯದನ್ನು ದಯಪಾಲಿಸುವವ ಅಂತ. ಒಳ್ಳೆಯದು ಯಾವುದು? ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ ನೋಡಿ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಜ್ಞಾನ ಪ್ರಧಾನ. ಇಷ್ಟೆಲ್ಲ ನಾವು ಬಂದಿದ್ಯಾಕೆ? ತಿನ್ಲಿಕ್ಕ, ಉಣ್ಲಿಕ್ಕ, ಫೋಟೋ ಹೊಡಿಲಿಕ್ಕ ಅಲ್ಲ. ಮತ್ತೆ ಏನು? ಇಲ್ಲಿ ಏನು ಜ್ಞಾನ ಸಿಗುತ್ತೆ ಅದನ್ನು ಪಡ್ಕೊಂಡು ಹೋದರೆ ಮಾತ್ರ ಇಷ್ಟು ದೊಡ್ಡ ಕಾರ್ಯಕ್ಕೆ ನಾವು ಬಂದದ್ದು ಸಾರ್ಥಕ ಅಲ್ವಾ? ಅಂತಹ ಜ್ಞಾನವನ್ನು ಕೊಡತಕ್ಕಂತಹ ಪರಮಾತ್ಮನಿಗೆ ಜ್ಞಾನಾತ್ಮ, ಇದೆಲ್ಲವನ್ನು ಕೊಡತಕ್ಕಂತಹವನೇ ದೇವ ಅಂದ್ರೆ ಪರಮಾತ್ಮ. ಇವನು ಯಾರು ಅಂತ ಕೇಳಿದಾಗ ಈ ಯಾವ ಅನಂತ ಪದ್ಮನಾಭನಿದ್ದಾನಲ್ಲ ಅವನನ್ನ ಸ್ತೋತ್ರ ಮಾಡೋದು. ಅನಂತ ಪದ್ಮನಾಭನ ಪೂರ್ಣ ಹೆಸರೇನು ಅಂದ್ರೆ ಶ್ರೀ ಅನಂತ ಪದ್ಮನಾಭ. 8 ಅಕ್ಷರಗಳಿದೆ. ಇದು ಯಾವುದು ಅಂದ್ರೆ ಓಂಕಾರದಲ್ಲಿರುವಂತ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಈ ರೂಪಗಳನ್ನ ಆಯಾಯ ಅಕ್ಷರಗಳಲ್ಲಿ ಸೆರೆ ಹಿಡಿದು ಒಂದು ನಾಮವನ್ನಾಗಿ ಹೇಳಿದ ರೂಪವೇ ಅದು ಶ್ರೀ ಅನಂತ ಪದ್ಮನಾಭ ಅಂತ. ಅದು ಓಂಕಾರ ಪ್ರತಿಪಾದ್ಯವಾಗಿರತಕ್ಕಂಥ ರೂಪ ಅಂತ ನಾವು ಪರಮಾತ್ಮನನ್ನ ಚಿಂತನೆ ಮಾಡಬೇಕು. ಆಗ ಏನಾಗುತ್ತೆ? ಈ ರೀತಿಯಾಗಿ ಚಿಂತನೆ ಮಾಡಿದರೆ ಏನಾಗುತ್ತೆ? ಅದಕ್ಕೆ ಹೇಳ್ತಾರೆ, ಅನಿರುದ್ಧ ನೆನೆಸಿ ಲೋಕವ ಆದಿಯಲ್ಲಿ ಸೃಷ್ಟಿಸುವೆ ದೇವ, ಪ್ರದ್ಯುಮ್ನ ನೆನೆಸಿ ಲೋಕವ ಅನುವರಿತು ಪಾಲಿಸುವೆ ದೇವ, ಸಂಕರ್ಷಣ ನೆನೆಸಿ ಲೋಕವ ನಿನ್ನೊಳಗಿಡುವೆ ದೇವ, ವಾಸುದೇವ ನೆನೆಸಿ ಜೀವರಿಗೆ ಕೈವಲ್ಯವ ನೀಡುವೆ ದೇವ, ಸರ್ವ ವ್ಯಾಪಾರಕ್ಕೆ ಕಾರಣ ನೀನೆ ಎಲ್ಲೋ ಪುರಂದರ ವಿಠಲ ವಿಭುವೇ ದೇವ.
ಅಲ್ಲಿಗೆ ಒಂದು ಧ್ರುವ ತಾಳದಲ್ಲಿ ಹೇಳಿರ್ತಕ್ಕಂಥದ್ದಾಯಿತು. ಇದರಲ್ಲಿ ಏನು ಹೇಳಿದರು? ಅನಿರುದ್ಧನೆನಿಸಿ ಲೋಕವ ಆದಿಯಲ್ಲಿ ಸೃಜಿಸುವೆ ಅಂತ ಹೇಳಿದರು. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಮೊದಲನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಹೇಳುವಾಗ ಏನು ಅಂತ ಹೇಳ್ತಾರೆ? ಸೃಷ್ಟಿ ಮಾಡುವವನು ಪ್ರದ್ಯುಮ್ನ, ಸ್ಥಿತಿ ಮಾಡುವವನು ಅನಿರುದ್ಧ, ಲಯ ಮಾಡುವವನು ಸಂಕರ್ಷಣ, ಮೋಕ್ಷ ಕೊಡುವವನು ವಾಸುದೇವ ಅಂತ ಹೀಗೆ ವಿಭಾಗ ಮಾಡಿದ್ದಾರೆ. ಹಾಗಾದರೆ ಸೃಷ್ಟಿ ಮಾಡುವವನು ಯಾರು? ಪ್ರದ್ಯುಮ್ನ. ಸ್ಥಿತಿ ಮಾಡುವವನು ಅನಿರುದ್ಧ. ಹಾಗಾದರೆ ಇಲ್ಲಿ ಹೇಳುವಾಗ ಅನಿರುದ್ಧನೆನಿಸಿ ಲೋಕವ ಆದಿಯಲ್ಲಿ ಸೃಜಿಸುವೆ ಅಂದರು. ನೋಡಿ ವ್ಯತ್ಯಾಸ ಆಯಿತು. ಸೃಷ್ಟಿ ಮಾಡೋನು ಪ್ರದ್ಯುಮ್ನ, ಆದರೆ ಇಲ್ಲಿ ಹೇಳ್ತಾರೆ ಅನಿರುದ್ಧನೆನಿಸಿ ಲೋಕದ ಆದಿಯಲ್ಲಿ ಸೃಜಿಸುವೆ ಅಂತ. ಹೆಂಗೆ ಅರ್ಥ ಮಾಡೋದು? ಇದು ಸೃಷ್ಟಿ ಮಾಡೋದು ಪ್ರದ್ಯುಮ್ನ ಅಲ್ವಾ, ಅನಿರುದ್ಧ ಯಾಕೆ ಹೇಳಿದರು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು 9ನೇ ಶ್ಲೋಕದಲ್ಲಿ ಹೇಳುವಾಗ ಏನು ಮಾಡ್ತಾರೆ? ಪ್ರದ್ಯುಮ್ನ ಸೃಷ್ಟಿಗೆ ಯೋಗ್ಯರಾಗಿರತಕ್ಕಂಥ ಜೀವರಾಶಿಗಳನ್ನು ನಿಷ್ಕಾಶ್ಯ ತೆಗೆದು ಅನಿರುದ್ಧನ ಕೈಯಲ್ಲಿ ಕೊಡ್ತಾರಂತೆ. ಯಾರು? ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಆಗ ಅನಿರುದ್ಧ ರೂಪಿಯಾದ ಪರಮಾತ್ಮ ಲಿಂಗ ದೇಹಕ್ಕೆ ಆವರಕವಾದ ಯಾವ ಒಂದು ಕರ್ಮ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಸೂಕ್ಷ್ಮ ಶರೀರ ಅಂತ ಇದೆ. ಆ ಸೂಕ್ಷ್ಮ ಶರೀರ ಅದನ್ನೇ ಅನಿರುದ್ಧ ಶರೀರ ಅಂತ ಕರೀತಾರೆ. ಅದನ್ನು ಸೃಷ್ಟಿ ಮಾಡೋದು ಪ್ರದ್ಯುಮ್ನ ಅಲ್ಲ, ಅದನ್ನು ಸೃಷ್ಟಿ ಮಾಡೋದು ಯಾರು? ಅನಿರುದ್ಧ ರೂಪಿಯಾಗಿರತಕ್ಕಂಥ ಪರಮಾತ್ಮ. ಅದನ್ನು ಹೇಳಲಿಕ್ಕೆ ಅನಿರುದ್ಧನೆನಿಸಿ ಲೋಕವ ಆದಿಯಲ್ಲಿ ಸೃಜಿಸುವೆ ದೇವ ಅಂತ ಅರ್ಥ. ಹಾಗಾದರೆ ಪ್ರದ್ಯುಮ್ನ ಏನು ಮಾಡಿದ ಅಂದರೆ ಆ ಅನಿರುದ್ಧ ದೇಹವನ್ನು ಹೊತ್ತಿರತಕ್ಕಂಥ ಜೀವನನ್ನ ಮತ್ತೆ ಸ್ಥೂಲ ದೇಹ ಬರುವ ತನಕ ಕಾಪಾಡಬೇಕಲ್ಲ, ಅದನ್ನು ಕಾಪಾಡಿದ್ಯಾರು? ಪ್ರದ್ಯುಮ್ನ ಅಂತ. ಅದನ್ನು ಹೇಳಲಿಕ್ಕೆ ಪ್ರದ್ಯುಮ್ನ ನೆನೆಸಿ ಲೋಕವ ಅನುವರಿತು ಪಾಲಿಸುವೆ ದೇವ. ಇನ್ನ ಸಂಕರ್ಷಣ ನೆನೆಸಿ ಲೋಕವ ನಿನ್ನೊಳಗಿಡುವೆ ದೇವ, ಸಂಹಾರ ಮಾಡೋದು ಅಂತ ಅರ್ಥ. ಇಲ್ಲಿ ಒಂದು ಯಾರ್ಯಾರು ಎಲ್ಲಿರ್ತಾರೆ ಅನ್ನುವ ಸೂಕ್ಷ್ಮತೆಯನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಯಾವುದು ಅಂದರೆ ಈ ಅನಿರುದ್ಧ ಅಂತಿದ್ದಾನಲ್ಲ, ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿದಂತೆ ಈ ಅನಿರುದ್ಧ ಯಾರು ಅಂದರೆ ಅವನಿಗೆ ಮತ್ತೊಂದು ರೂಪವೇ ಪ್ರಸ್ಥಾನ ಅಂತ. ನಮ್ಮ ದೇಹದೊಳಗೆ ಒಂದು ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ 7 ಧಾತುಗಳಿದೆ. ಇದರೊಳಗೆ ಇರತಕ್ಕಂಥ ಒಂದೊಂದು ರೂಪಗಳ ವರ್ಣನೆಯನ್ನ ಅಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಮಾಡಿದಂತೆ ಈ ಅನಿರುದ್ಧ ಯಾರು ಅಂದರೆ ನಮ್ಮ ದೇಹದೊಳಗಿರತಕ್ಕಂತಹ ತ್ವಕ್, ಚರ್ಮ. ತ್ವಕ್ ಅಂದರೆ ಯಾವುದು, ಚರ್ಮ ಅಂದರೆ ಯಾವುದು? 2 ಒಂದೇ ಅಲ್ಲ, ಬೇರೆ ಬೇರೆ. ಯಾಕೆ ಅಂತ ಹೇಳಿ, ತ್ವಕ್ ಅಂದರೆ ಮೇಲೆ ಕಾಣುತ್ತಲ್ಲ ಅದು ತ್ವಕ್. ಚರ್ಮ ಅಂದರೆ ಏನು? ಆ ಚರ್ಮ ಈ ಮೇಲಿನ ತೊಗಟೆಯನ್ನು ಕೆದರಿದಾಗ, ಉಗುರಿನಲ್ಲಿ ಕೆರ್ಕೊಂಡಾಗ ಆ ಜಾಗ ಬಿಳಿ ಬಿಳಿ ಆಗುತ್ತೆ ನೋಡಿ, ಅದು ತ್ವಕ್. ಹಾಗಾಗಿ ತ್ವಕ್ ಬೇರೆ, ಚರ್ಮ ಬೇರೆ, ಅದು ಇಂದ್ರಿಯ ಅಂತ ಕರೆಸಿಕೊಳ್ಳುತ್ತದೆ. ಹಾಗಾಗಿ ಆ ತ್ವಕ್ನಲ್ಲಿರುವ ಭಗವದ್ರೂಪ ಯಾವುದು ಅಂತ ಕೇಳಿದಾಗ ಪ್ರಸ್ಥಾನ ಅಂತನ್ನುವಂತಹ ಒಂದು ರೂಪ. ಅವನೇ ಅನಿರುದ್ಧ ಅಂತ. ಅವ ಏನು ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ ಅಂತ. ಆಮೇಲೆ ಇನ್ನೊಂದು ರೂಪ ಇದೆ, ಯಾವುದು? ಅನಿರುದ್ಧ ಆದಮೇಲೆ ಪ್ರದ್ಯುಮ್ನ ಆದಮೇಲೆ ನಿಧನ ಅಂತ ಒಂದು ಭಗವಂತನ ರೂಪವನ್ನ ಉಪನಿಷತ್ತು ಹೇಳುತ್ತೆ. ಅದು ಎಲ್ಲಿದೆ ಅಂತ ಕೇಳಿದಾಗ ನಮ್ಮ ದೇಹದೊಳಗೆ ರಕ್ತ ಇದೆಯಲ್ಲ, ಅದಕ್ಕೆ ರುಧಿರ ಅಂತ ಕರೀತಾರೆ. ಆ ರಕ್ತದೊಳಗೆ, ಆ ರುಧಿರದೊಳಗೆ ಇರತಕ್ಕಂತಹ ರೂಪ ಭಗವಂತಂದು ನಿಧನ ಅಂತ. ಆ ನಿಧನನೇ ಪ್ರದ್ಯುಮ್ನ ಅಂತ. ಅವ ಇದ್ದುಕೊಂಡು ಲೋಕವನ್ನು ಅರಿತು ಪಾಲಿಸುವೆ ದೇವ ಅಂತ. ಇನ್ನು 3ನೇವನು ಸಂಕರ್ಷಣ. ಇವನು ಯಾರು ಅಂದರೆ ಆ ಉಪನಿಷತ್ತಿನಲ್ಲಿ ಹೇಳಿದ ರೂಪ ಪ್ರತಿಹಾರ ಅಂತ. ಈ ಪ್ರತಿಹಾರ ಅಂತನ್ನತಕ್ಕಂತಹದ್ದು ಎಲ್ಲಿದೆ ಅಂದರೆ ಚರ್ಮದೊಳಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ತ್ವಕ್ ಆದಮೇಲೆ ಇಂದ್ರಿಯಕ್ಕೆ ಚರ್ಮ ಅಂತ ಕರೀತಾರೆ ಅಂತ. ಆ ಚರ್ಮದೊಳಗಿರತಕ್ಕಂಥ ರೂಪ ಪ್ರತಿಹಾರ ಅಂತ. ಅವನೊಳಗೆ ಸಂಕರ್ಷಣ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇರ್ತಾನೆ. ಮುಂದೆ ಈ ಓಂಕಾರ ಮೇಲೆ ಬಂತಲ್ಲ, ಓಂಕಾರದ ರೂಪಗಳು, ಉದ್ಗೀತ ನಾಮಕ ಪರಮಾತ್ಮನನ್ನ
ಉಪಾಸನೆ ಮಾಡುವ ವಿಶ್ವ ನೆನೆಸಿ ಜಾಗರ ಅಂತ ಏನು ಪಲ್ಲವಿ ಹೇಳಿದ್ರಲ್ಲ, ಅದರೊಳಗೆ ಬರತಕ್ಕಂಥ ಓಂಕಾರ ಪ್ರತಿಪಾದ್ಯನಾದ ರೂಪವೇ ಉದ್ಗೀತ. ಆ ಉದ್ಗೀತ ಇದ್ದುಕೊಂಡು ಎಲ್ಲಿದ್ದಾನೆ? ನಮ್ಮ ಶರೀರದೊಳಗಿದ್ದಾನೆ. ಶರೀರದೊಳಗೆ ಎಲ್ಲಿದ್ದಾನೆ? ಮಾಂಸದೊಳಗಿದ್ದಾನೆ. ಶರೀರದೊಳಗೆ ಮಾಂಸದೊಳಗಿದ್ದಾನೆ. ಆ ಮಾಂಸದೊಳಗಿರುವಂಥ ಉದ್ಗೀತ ಎಂಬತಕ್ಕಂಥ ರೂಪ ಅವನೇ ವಾಸುದೇವನೆನಿಸಿ ಜೀವರಿಗೆ ಕೈವಲ್ಯವ ನೀವಾ. ಅವನೇ ನಮಗೆ ಮೋಕ್ಷವನ್ನು ಕೊಡತಕ್ಕಂಥವನು. ಯಾವ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅವನೇ ನಮಗೆ ಮೋಕ್ಷವನ್ನು ಕೊಡತಕ್ಕಂಥವನು ಅಂತ ಮಾಂಸದ ಒಳಗಡೆ ಇರುವ ಉದ್ಗೀತ ನಾಮಕನಿಂದ ಅಭಿನ್ನನಾದಂತಹ ವಾಸುದೇವ ಎನಿಸಿ ಜೀವರಿಗೆ ಕೈವಲ್ಯವ ನೀವ ದೇವ. ಮುಂದೆ ಸರ್ವ ವ್ಯಾಪಾರಕ್ಕೆ ಕಾರಣ ನೀನೆ. ಮುಂದೆ ಯಾರು ಬೇಕು? ಅನಿರುದ್ಧ ಆಯಿತು, ಪ್ರದ್ಯುಮ್ನ ಆಯಿತು, ವಾಸುದೇವ ಆಯಿತು, ಸಂಕರ್ಷಣ ಆಯಿತು. ನಾರಾಯಣ ರೂಪ ಹೇಳಲಿಲ್ಲ. ಆದರೆ ಇವರೇನು ಹೇಳಿಬಿಟ್ರು? ಸರ್ವ ವ್ಯಾಪಾರಕ್ಕೆ ಕಾರಣ ನೀನೇ, ಅವನು ನಾರಾಯಣ ಅಂತ ನಾವು ಇಟ್ಕೋಬೇಕು ಅಂತ. ಅವ ಎಲ್ಲಿದ್ದಾನೆ ಅಂದರೆ ನಮ್ಮ ಶರೀರದ ಒಳಗಿರತಕ್ಕಂತಹ ಮೇಧಸ್ಸಿದೆಯಲ್ಲ, ಆ ಮೇಧಸ್ಸಿನಲ್ಲಿ ಸನ್ನಿಹಿತವಾಗಿರತಕ್ಕಂಥ ವಷಟ್ಕಾರ ಎಂಬತಕ್ಕಂಥ ರೂಪವೇ ನಾರಾಯಣ ಎಂಬುದಾಗಿ ಅದನ್ನೇ ಇಲ್ಲಿ ಹೇಳ್ತಾರೆ. ಅನಿರುದ್ಧ ನೆನೆಸಿ ಲೋಕವ ಆದಿಯಲ್ಲಿ ಸೃಷ್ಟಿಸುವೆ ದೇವ, ಪ್ರದ್ಯುಮ್ನ ನೆನೆಸಿ ಲೋಕವ ಅನುವರಿತು ಪಾಲಿಸುವೆ ದೇವ, ಸಂಕರ್ಷಣ ನೆನೆಸಿ ಲೋಕವ ನಿನ್ನೊಳಗಿಡುವೆ ದೇವ. ಆಮೇಲೆ ವಾಸುದೇವ ನೆನೆಸಿ ಜೀವರಿಗೆ ಕೈವಲ್ಯವ ನೀವೆ ದೇವ, ಸರ್ವ ವ್ಯಾಪಾರಕ್ಕೆ ಕಾರಣ ನೀನೆ, ಎಲೆ ಪುರಂದರ ವಿಠಲ ವಿಭುವೇ ದೇವ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಸುಳಾದಿಯಲ್ಲಿ ಅಂಕಿತವನ್ನು ಹೇಳುವಾಗ ಆ ನುಡಿಯಲ್ಲಿ ಒಂದಾದರೂ ವಿಷ್ಣು ಸಹಸ್ರನಾಮದ ಹೆಸರನ್ನು ತಗೊಳ್ತಾರೆ, ಹೆಚ್ಚು ಕಮ್ಮಿ. ಅದರಲ್ಲಿ ಇಲ್ಲಿ ಈ ನುಡಿಯಲ್ಲಿ ಬಂದಂತಹ ಪುರಂದರ ವಿಠಲನ ಜೊತೆಗೆ ವಿಭು ಎಂಬುವಂತಹದ್ದು ವಿಷ್ಣು ಸಹಸ್ರನಾಮದಲ್ಲಿ ಬಂದ ನಾಮ ಎಂಬುದಾಗಿ ಅದನ್ನು ಚಿಂತನೆ ಮಾಡಬೇಕು. ಇನ್ನು ಎರಡನೆಯದಾಗಿ ಇದೆಲ್ಲವೂ ಕೂಡ ಯಾವುದಾಯಿತು? ಪ್ರತಿಯೊಂದು ವಾಕ್ಯಗಳಿಂದ ವಸ್ತುವಾದ ಯಾವುದು ಉಪಾಸನೆಗೆ ಯೋಗ್ಯವೋ ಅಂಥ ವಸ್ತುವನ್ನು ನಿಶ್ಚಯಕವಾಗಿ ನಮಗೆ ತಿಳಿಸಿತು. ಇಷ್ಟು ತಿಳಿಸಿದ ಮೇಲೆ ಮುಂದೆ ಮಟ್ಟತಾಳದಲ್ಲಿ ಎರಡನೇ ನುಡಿಯನ್ನು ಹೇಳ್ತಾರೆ. ನಾನಾಗಲೇ ಹೇಳಿದೆ ಮಟ್ಟತಾಳ ಅಂದರೆ ಏನು ಅಂತ. ಅದಕ್ಕೆ ಹೇಳ್ತಾರೆ, ವಸ್ತುವಿನ ಗುಣಧರ್ಮವನ್ನು ತಿಳಿಸುವ ತಾಳ ಅದು ಮಟ್ಟತಾಳ ಅಂತ. ವಸ್ತುವಿನ ಗುಣಧರ್ಮ, ಯಾತಕ್ಕಾಗಿ ಆ ವಸ್ತುವನ್ನು ನಾನು ದೊಡ್ಡದು ಅಂತ ಚಿಂತನೆ ಮಾಡಬೇಕು, ಆ ವಸ್ತುವನ್ನು ನಾನು ಚಿಂತನೆ ಮಾಡಬೇಕಾದ್ರೆ ಅದರಲ್ಲಿ ಏನಾದರೂ ಒಂದು ದೊಡ್ಡ ಗುಣಧರ್ಮ ಇರಬೇಕಲ್ವಾ, ಅದು ಯಾವುದು ಅಂತ ಕೇಳಿದಾಗ ಒಂದು ಅವತಾರದೊಳು ಅನಂತ ಮಹಿಮಾ ಅಂದರು. ಯಾಕೆ ಗುಣಗಳನ್ನು ತಿಳಿಬೇಕು ಅಂದರೆ, ಎಷ್ಟೋ ಜನ ಹೇಳ್ತಾರೆ ಏನಂತ, ದೇವರಿಗೆ ಗುಣಗಳೇ ಇಲ್ಲ ಅಂತ ತಿಳ್ಕೊಂಡ್ರೆ ಅವನನ್ನು ನೀವು ಉಪಾಸನೆ ಮಾಡಲಿಕ್ಕಾಗೋದಿಲ್ಲ. ಗುಣಗಳನ್ನು ಹೇಳಿಯೇ ಆ ದೇವರನ್ನು ನೀವು ಉಪಾಸನೆ ಮಾಡಬೇಕು. ಎಷ್ಟೆಷ್ಟು ಹೌದ್ರಿ, ಗುಣಗಳನ್ನು ತಿಳ್ಕೊಂಡು ನಮಗೇನಾಗಬೇಕಾಗಿದೆ, ಅವನು ದೊಡ್ಡವನು ಅಷ್ಟೇ. ಸುಮ್ಮನೆ ಒಂದು ಉದಾಹರಣೆ ಕೊಡೋದಾದ್ರೆ ಅರ್ಥ ಆಗಲಿ ಅಂತ ಉದಾಹರಣೆ ಕೊಡ್ತೇನೆ. ಈಗ ಒಬ್ಬ ವ್ಯಕ್ತಿಯನ್ನು ನಾನು ಪರಿಚಯ ಮಾಡಿಸ್ತೇನೆ, ಇವರು ಭಾರೀ ದೊಡ್ಡ ವ್ಯಕ್ತಿಗಳು ಅಂತ. ಹೌದಾ ಅಂತ ನಾನು ಕೈ ಮುಗಿತೇನೆ. ನಿಮ್ಗೆ ಗೊತ್ತಾ ಇವರು ಭಾರೀ ದೊಡ್ಡ ವ್ಯಕ್ತಿಗಳು? ಹೌದಾ? ನಾನು ಎಷ್ಟೊತ್ತು ಅವರು ದೊಡ್ಡವರು ಅಂತ ಹೇಳ್ತಾರೋ ಅಷ್ಟೊತ್ತು ನಾನು ಒಂದೇ ಮನಸ್ಸಿನಿಂದ ಅವರು ದೊಡ್ಡವರು ಇರಬಹುದು ಅಂತ ನಾನು ಮಾಡಿದೆ. ಆಗ ನೋಡಿ, ಆ ವ್ಯಕ್ತಿಯ ಬಗ್ಗೆ ನಿಮಗೊಂದು ಕಲ್ಪನೆ ಬಂತು. ದೊಡ್ಡವರು ಅಂದ ಕೂಡಲೇ ಬೇರೆಯವರಿಗಿಂತ ಇವರೇನೋ ಒಂದು ಸ್ವಲ್ಪ ವ್ಯತ್ಯಾಸವಾಗಿದ್ದಾರೆ. ನೋಡ್ರಿ, ಇನ್ನೊಬ್ಬನು ಬಂದು ಹೇಳಿದಾಗ ನಿಮಗೇನಾದ್ರು ವ್ಯತ್ಯಾಸ ಆಗುತ್ತಾ? ದೊಡ್ಡವರು ಗೊತ್ತು ನನಗೆ, ಅವ್ರು ಹೇಳಿದರು ಅಂತ ಅಷ್ಟೇ ಹೇಳ್ತೀರಿ. ಇನ್ನೊಂದು 10 ಜನ ಬಂದು ಹೇಳಿದರು ಭಾರೀ ದೊಡ್ಡವರ್ರಿ ಅಂತ. ಆಗ ನೀವೇನು ಹೇಳ್ತಾರೆ? ಹೌದು ಗೊತ್ತುರಿ, ಅವರು ಹೇಳಿದರು, ಮತ್ತೇನು ನೀವು ಹೇಳೋದು ಅಂತ ನಾವು ಜೋರು ಮಾಡ್ತೇವೆ. ಆದರೆ ನಿಜವಾಗಿ ಅವನು ಒಬ್ಬನು ಬಂದು ಹೇಳ್ತಾನೆ, ನೀವು ದೊಡ್ಡವರು ಅಂತ ತಿಳ್ಕೊಂಡ್ರಿ, ಆದರೆ ಸರಿಯಾಗಿ ತಿಳ್ಕೊಂಡಿಲ್ಲ. ಹೇಗೆ? ಅವ್ರು ಯಾರು ಗೊತ್ತಾ? ನೀವು ಇವತ್ತೇನು ಸುಖವಾಗಿದ್ದೀರಲ್ಲ, ಇಷ್ಟು ಸುಖವಾಗಿರ್ಲಿಕ್ಕೆ ಕಾರಣನೇ ಇವರು. ಯಾಕೆ ಗೊತ್ತಾ? ನಿಮ್ಮ ಮನೆ, ನೀವು ಚಿಕ್ಕ ಮಗುವಾಗಿದ್ರಲ್ಲ ಆಗಲೇ ಅಪ್ಪಮ್ಮ ಬೀದಿ ಪಾಲಾಗಿದ್ರು, ಮನೆ ಹರಾಜಿಗೆ ಹೊರಟೋಗಿತ್ತು, ಇನ್ನೇನು ನೀವು ಬೀದಿಯಲ್ಲಿ ಒದ್ದಾಡಬೇಕಾಗಿತ್ತು.
ಅಂತ ಸಂದರ್ಭದಲ್ಲಿ ಬಂದು ಆ ಲೋನನ್ನೆಲ್ಲ ಕಟ್ಟಿ ಸಂಪೂರ್ಣ ಬಡ್ಡಿಯನ್ನು ತೀರಿಸಿ ನಿಮ್ಮ ಮನೆಯನ್ನು ಬಿಡಿಸಿಕೊಟ್ಟ ಮಹಾನುಭಾವ ಇವ ಅಂದಾಗ ನಿಮಗೆ ಎಷ್ಟು ಆನಂದ ಆಗುತ್ತೆ. ಓ, ಇವರು ದೊಡ್ಡವರು ಅಂತ ಹೇಳ್ತಿದ್ರು. ಆ ದೊಡ್ಡವರು ಅಂತ ಹೇಳುವಾಗ ನಿಮ್ಮ ಮನಸ್ಥಿತಿ ಏನಿತ್ತು, ಈ ಥರ ನಮ್ಮ ಮನೆ ಇವತ್ತು ನಾನೇನಾದರೂ ಉಸಿರಾಡ್ತಾ ಇದ್ದೀನಿ, ಇಂಥ ಮನೆಯಲ್ಲಿ ಇದ್ದೀನಿ, ಒಳ್ಳೆ ಬಂಗ್ಲೆಯಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಇವರು ಅಂದಾಗ ನಿಮ್ಗೆ ಎಷ್ಟು ಆನಂದ ಆಗುತ್ತೆ. ಅಷ್ಟೇ ಅಲ್ರಿ, ಇನ್ನೊಂದು ವಿಷಯ ಗೊತ್ತಾ, ನಿಮ್ಮ ಅಪ್ಪಮ್ಮ ಇಬ್ಬರೂ ಕೂಡ ಕೊರೋನಾದಲ್ಲಿ ಹೊರಟೋಗ್ಬಿಟ್ಟಿದ್ರು. ಆಗ ಕಾಪಾಡಿದವರೇ ಇವರು. ಇವರು ಇಲ್ಲದೆ ಹೋಗಿದ್ದಿದ್ರೆ ನಿಮ್ಮ ಅಪ್ಪಮ್ಮ ಉಳಿತಿರ್ಲಿಲ್ಲ ಅಂದಾಗ ಇನ್ನೆಷ್ಟು ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಓದಿದಿರಲ್ಲ ಇಷ್ಟೆಲ್ಲ ಓದಿಗೆ ಕಾರಣ ಯಾರು ಅಂತ ತಿಳ್ಕೊಂಡ್ರೆ ಇವರೇ. ಹೌದಾ ಅಂತೀರಿ. ಅಷ್ಟೇ ಅಲ್ಲ, ಇನ್ನೂ ಹೇಳ ಏನು, ಅವರು ಇವತ್ತು ನೀವೇನು ಉದ್ಯೋಗ ಮಾಡ್ತಾ ಇದ್ದೀರಲ್ಲ, ಲಕ್ಷ ಗಟ್ಟಲೆ ಸಂಬಳ ತಗೊಂತಾ ಇದ್ದೀರಲ್ಲ, ಆ ಉದ್ಯೋಗ ಕೊಟ್ಟವ್ರು ಯಾರು? ಇವ್ರ ರೆಕಮೆಂಡೇಶನ್ದಲ್ಲೇ ನಿಮಗೆ ಉದ್ಯೋಗ ಸಿಕ್ಕಿದ್ದು. ಓ ಹೌದಾ ಅಂತೀರಿ. ನೋಡಿ, ಮೊದಲಿಗೆ ಇವರು ದೊಡ್ಡವರು ಅಂತ ಹೇಳಿದಾಗ ಆ ವ್ಯಕ್ತಿಯ ಬಗ್ಗೆ ನಿಮಗೇನೊಂದು ಕಲ್ಪನೆ ಇತ್ತು. ಒಂದೊಂದು ವಿಶೇಷಣಗಳನ್ನು ಕೊಡ್ತಾ ಹೋದಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ನಿಮಗೆ ಎಷ್ಟು ದೊಡ್ಡದಾಗಿ ಕಾಣಿಸ್ತು. ಹಾಗೆ ನಮ್ಮ ದೇವರು ದೊಡ್ಡವರು ಅಂದರೆ ನಿಮಗೇನೊಂದು ಕಲ್ಪನೆ ಇರ್ತದೆ. ಆ ದೊಡ್ಡತನವನ್ನು ಹೆಚ್ಚೆಚ್ಚು ಮಾಡೋದು ಯಾವುದು ಗೊತ್ತಾ? ಅವನ ಒಳಗಿರತಕ್ಕಂಥ ಒಂದೊಂದು ಗುಣವನ್ನು ಹೆಕ್ಕಿ ತೋರಿಸಿದಾಗ ಇಂಥ ಗುಣಗಳವನಲ್ಲಿದೆ, ಇಂಥ ಗುಣಗಳಲ್ಲವನಿದೆ, ಆಗ ಮಾತ್ರ ನಿಮಗೆ ಆ ವ್ಯಕ್ತಿತ್ವ ಗೊತ್ತಾಗುತ್ತೆ. ಎಷ್ಟು ಗುಣಗಳನ್ನು ಹೇಳಬಹುದು ಅವನಲ್ಲಿ. ಈಗ ನಾನೇನೋ ಬಂದೆ, ನನಗೆ ಗೊತ್ತಿದ್ದ ಒಂದು 4 ಗುಣ ಹೇಳ್ತೇನೆ, ಇನ್ನೊಬ್ರು ಬರ್ತಾರೆ 4 ಗುಣ ಹೇಳ್ತಾರೆ. ಈಗ ನಾವಿಲ್ಲಿ ಬಂದಿದ್ದೀವಲ್ಲ, ಯಾರ ಸನ್ನಿಧಿಗೆ ಬಂದಿದ್ದೀವಿ, ಅವನ ಗುಣಗಳನ್ನು ಹೇಳ್ತಾ ಹೋದ್ರೆ ಎಷ್ಟು ಗುಣಗಳಿದೆ, ಒಂದಲ್ಲ ಎರಡಲ್ಲ, ಅನಂತ ಗುಣಗಳನ್ನು ಹೇಳಿದರೂ ಸಾಕಾಗದಿದ್ದ ವ್ಯಕ್ತಿತ್ವ ನಮ್ಮ ಈ ಸ್ವಾಮಿ ಅಂತ ಹೇಳುತ್ತೆ. ಅದನ್ನೇ ಹೇಳಲಿಕ್ಕೆ ಹೊರಟಿದೆ ಈ ನುಡಿ. ಒಂದವತಾರದೊಳು ಅನಂತ ಮಹಿಮಾ ಅಂದ್ರು. ಒಂದು ಅವತಾರ ತಗೊಳ್ಳಿ, ಯಾವುದೇ ಕೃಷ್ಣಾವತಾರ ತಗೊಳ್ತೀರಾ, ಅದರಲ್ಲಿ ಅನಂತ ಅವತಾರ. ರಾಮಾವತಾರ ತಗೊಳ್ತೀರಾ, ಅದರಲ್ಲಿ ಅನಂತ ಅವತಾರ. ಕೂರ್ಮಾವತಾರ ತಗೊಳ್ತೀರಾ, ಅದರಲ್ಲಿ ಅನಂತ ಅವತಾರ. ಯಾವುದರಲ್ಲಿ ಇಲ್ಲ ಭಗವಂತನ ರೂಪಗಳಲ್ಲಿ. ಯಾವುದೇ ರೂಪ ತಗೊಂಡ್ರೂ ಕೂಡ ಅನಂತ 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 ಅನಂತ. ಇದು ಗುಣಗಳನ್ನು ಹೇಳಿ ನಮ್ಮನ್ನು ಹೊಡೆದೆಬ್ಬಿಸುವಂಥದ್ದು ಸುಳಾದಿ. ಇದು ಹೊಡೆದೆಬ್ಬಿಸ್ತದೆ. ಯಾಕೆ ನೀನು ದೇವರಿಗೆ ಶರಣು ಹೊಂದಬೇಕು? ಯಾಕೆ ನೀನು ದೇವರಿಗೆ ಶರಣು ಹೊಂದಬೇಕು? ಒಂದೊಂದು ಗುಣಗಳು, ನಿನ್ನನ್ನು ಕಾಪಾಡುವ ಗುಣಗಳಿದೆಯಲ್ಲ. ಇಷ್ಟು ಹೊತ್ತು ನಾವೇನು ತಿಳ್ಕೊಂಡಿದ್ವಿ, ಗುಣಗಳು ಅವನಲ್ಲಿದೆ ಅಂತ. ಆಗ ನಿಮಗೆ ಟೆಂಪ್ಟ್ ಆಗಲ್ಲ. ಗುಣಗಳೆಲ್ಲ ಅವನಿದೆ, ಏನು ಮಾಡೋದು? ನಿಮಗೆ ಯಾವಾಗ ಟೆಂಪ್ಟ್ ಆಗುತ್ತೆ, ಆ ಒಂದೊಂದು ಗುಣಗಳು ನನಗೆ ಉಪಯೋಗ ಬೀಳುವಂಥದ್ದು, ನನ್ನ ರಕ್ಷಣೆಗೆ ಬೇಕಾದಂಥದ್ದು ಅಂತ ತಿಳಿದಾಗ ನಿಮಗೇನು ಟೆಂಪ್ಟ್ ಆಗುತ್ತಲ್ಲ, ಆ ಟೆಂಪ್ಟನ್ನು ಉಂಟು ಮಾಡುವ ನುಡಿ, ಅದಕ್ಕೆ ಮಟ್ಟತಾಳ ಅಂತ ಇದಕ್ಕೆ ಹೆಸರು. ಮಟ್ಟತಾಳ ಅಂದರೆ ನಿಮಗೆ ಒಂದೊಂದು ಗುಣವನ್ನು ಹೇಳಿ ನಿಮ್ಮನ್ನು ಟೆಂಪ್ಟ್ ಮಾಡಿ ನೀವು ಅನಿವಾರ್ಯವಾಗಿ ದೇವರಿಗೆ ಶರಣು ಹೊಂದಲೇಬೇಕು. ಆ ರೀತಿಯಾಗಿ ಮಾಡತಕ್ಕಂಥದ್ದು. ಒಂದೊಂದು ಅವತಾರದೊಳು ಅನಂತ. ಈ ಸ್ವಾಮಿಯನ್ನು ನೋಡಿ ಹೋದ್ಮೇಲೆ ಕೃಷ್ಣನ್ ನೋಡಿ ಅದರೊಳಗೂ ಅನಂತ, ರಾಮನನ್ನು ನೋಡಿ ಅದರೊಳಗೂ ಅನಂತ, ನಮ್ಮ ತಿಮ್ಮಪ್ಪನನ್ನು ನೋಡಿ ಅಲ್ಲೂ ಅನಂತ, ನರಸಿಂಹನ್ ನೋಡಿ ಅಲ್ಲೂ ಅನಂತ. ನೀವು ಒಳಗಡೆ ಹೋದಾಗ ಆ ದರ್ಶನಕ್ಕೆ ಹೋಗುವ ಮೊದಲಿಗೆ ಆ ಗರ್ಭಗುಡಿ ಒಳಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ನರಸಿಂಹದೇವರಿದೆ ನೋಡಿ. ಆ ನರಸಿಂಹದೇವರೇ ನಮ್ಮ ಎಲ್ಲ ದುರಿತವನ್ನು ಪರಿಹಾರ ಮಾಡಲಿಕ್ಕಾಗಿ ಯಾರಿಗೂ ಗೊತ್ತಿಲ್ಲದ ಹಾಕಿ ಕೂತಿದ್ದಾನಂತೆ. ಇನ್ನೊಂದಿದೆ ಹಿಂದುಗಡೆ ಗಣಪತಿ. ಆ ಗಣಪತಿ ಏನು ವೈಶಿಷ್ಟ್ಯ ಅಂತ ಕೇಳಿದರೆ, ಆ ತಿರುಪತಿಯಲ್ಲಿ ಅಡಿಗೆಗಳನ್ನು ಮಾಡುವ ನಿಯಾಮಕಳು ಬಕುಲಾದೇವಿ. ಅವಳ ಅನುಮತಿ ಇಲ್ಲದೆ ಯಾವ ಅಡಿಗೆನೂ ತಯಾರಾಗಿ ಹೋಗಿಲ್ಲ. ಎಲ್ಲ ಅವಳು ನಮ್ಮ ತಿಮ್ಮಪ್ಪನಿಗೆ ಇಂಥದ್ದೇ ಆಗಬೇಕು ಅಂಥದ್ದೇ ಆಗಬೇಕು ಅಂತ. ಹೇಗೆ ಅಲ್ಲಿ ಬಕುಲಾದೇವಿ ಅಡಿಗೆಯ ಮನೆಯ ನಿಯಾಮಕಳೋ, ಇಲ್ಲಿ ಆಗತಕ್ಕಂತಹ ಅನಂತ ಪದ್ಮನಾಭನಿಗೆ ಆಗತಕ್ಕಂಥ ಪ್ರತಿಯೊಂದು ಅಡಿಗೆಗಳ ಮೇಲ್ವಿಚಾರಣೆ ಮಾಡುವವ ಈ ಮಹಾಗಣಪತಿ. ಹಾಗಾಗಿ ಈ ಗಣಪತಿಯ ಅನುಮತಿ ಇಲ್ಲದೆ ಯಾವ ಅಡಿಗೆನೂ ಮಾಡೋ ಹಾಗಿಲ್ಲ. ಆ ರೀತಿಯಾಗಿ ಅನಂತ ಪದ್ಮನಾಭ ದೇವರ ಮಹಿಮೆ ಇಲ್ಲಿದೆ. ಈ ರೀತಿಯಾಗಿ ಯಾರು ಚಿಂತನೆ ಮಾಡಿಕೊಂಡು ಅನಂತ ಪದ್ಮನಾಭನಿಗೆ ನಮಸ್ಕಾರ ಮಾಡ್ತಾರೆ, ಅವರ ಜೀವನದಲ್ಲಿ ಯಾವ ವಿಘ್ನಗಳು ಬರೋದಿಲ್ಲ. ಅದನ್ನು ಹೇಳ್ತಾರೆ, ಒಂದೊಂದು ಅವತಾರದೊಳು ಈ ಅನಂತ ಮಹಿಮೆ. ಈ ಅನಂತನೇ ನಿಂತುಕೊಂಡು ವ್ಯಾಪಾರ. ಅಷ್ಟೇ ಅಲ್ಲ, ಒಂದೊಂದು
ಅವಯವದೊಳು ಅನಂತ ವ್ಯಾಪಾರ. ಶರೀರದ ಒಂದೊಂದು ಅವಯವಗಳಲ್ಲೂ ಅವನೇ ನಿಂತು ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಒಂದೊಂದು ಅವಯವಗಳಲ್ಲೂ ನಿಂತುಕೊಂಡು ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಹೇಗೆ ಅಂತ ನೀವು ಕೇಳಬಹುದು. ಒಂದೊಂದು ಅವಯವಗಳಲ್ಲಿ ಇದ್ದುಕೊಂಡು ವ್ಯಾಪಾರ ಮಾಡೋದು ಹೇಗೆ ಅಂತ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಎಲ್ಲ ಹೇಳಲಿಕ್ಕಾಗೋದಿಲ್ಲ. ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ನಿತ್ಯದಲ್ಲಿ ಉಪಯೋಗ ಬೀಳುತ್ತೆ, ಆದ್ದರಿಂದ ಹೇಳ್ತೇನೆ. ಯಾವುದು? ಈಗ ನೋಡಿ, ನಮಗೇನಾದರೂ ಮೈಲಿಗೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಸಂಧ್ಯಾ ವಂದನೆ ಕೂತಿರ್ತೀರೋ ಅಥವಾ ದೇವ್ರ ಪೂಜೆ ಕೂತಿರ್ತೀರೋ, ಏನೋ ಒಂದು ಮೈಲಿಗೆ ಆಗುತ್ತೆ. ಮೈಲಿಗೆ ಆದಾಗ ನೀವೇನು ಮಾಡ್ತೀರಿ? ಪುಂಡರೀಕಾಕ್ಷೋ ಪುಂಡರೀಕಾಕ್ಷೋ ಪುಂಡರೀಕಾಕ್ಷ ಅಂತ ಹೇಳ್ತೀರಲ್ಲ. ಮೈಲಿಗೆ ಹೋಗುತ್ತಲ್ಲ, ಮಡಿ ಆಗುತ್ತಲ್ಲ. ಇದು ಹೇಗೆ? ಹಂಗೆ ನರಸಿಂಹ ಅಂದರೆ ಮಡಿ ಆಗಲ್ವಾ? ಕೃಷ್ಣ ಅಂದರೆ ಮಡಿ ಆಗಲ್ವಾ? ಅದೇನು ಪುಂಡರೀಕಾಕ್ಷ ಅಂದರೆ ಯಾಕೆ ಮಡಿ ಆಗಬೇಕು? ಅದೇನು ಸವಾಕ್ಯಾಭ್ಯಂತರ ಶುದ್ಧಿ, ಒಳಗಿನ ಹೊರಗಿನ ಶುದ್ಧಿ ಹೇಗಾಗುತ್ತೆ ಅಂತ ಕೇಳಿದಾಗ, ಅಂಥ ಗುಣವನ್ನೇನಾದರೂ ನಾವು ಪರಮಾತ್ಮನಲ್ಲಿ ಚಿಂತನೆ ಮಾಡಬೇಕಲ್ವಾ? ನಾನು ಅದನ್ನೇ ಹೇಳೋದು. ಉಪಾಸನೆಯ ಕ್ರಮ ಏನು ಅಂದರೆ, ನಿಮಗೆ ಏನಾಗಬೇಕಾಗಿದೆ ಅದನ್ನು ಭಗವಂತನಲ್ಲಿ ಕಾಣೋದೇ ಉಪಾಸನೆ. ನೋಡಿ, ಹನುಮಂತ ದೇವರಿಗೆ ಲಂಕೆಗೆ ಹೋಗಬೇಕಾಗಿತ್ತು. ಲಂಕೆಗೆ ಹೋಗಬೇಕಾದ್ರೆ ಬಲ ಮತ್ತು ಪರಾಕ್ರಮಗಳು ಬೇಕಾಗಿತ್ತು. ಹನುಮಂತ ದೇವರು ರಾಮದೇವರ ಹತ್ರ ಬಲ ಪರಾಕ್ರಮ ಕೊಡು ಅಂತ ಕೇಳಲಿಲ್ಲ. ಮತ್ತೆ ಏನು ಮಾಡಿದ್ರು? ಬಲವೀರ್ಯ ಮಹಾರ್ಣವಾಯ ಅಂದರೆ ಆ ಬಲ ಪರಾಕ್ರಮಗಳು ನಿನ್ನಲ್ಲಿ ಸಮುದ್ರದಷ್ಟು ತುಂಬಿದೆ ಅಷ್ಟೇ. ಪ್ರಾರ್ಥನೆ ಏನು? ಉಪಾಸನ ಕ್ರಮ ಏನು ಅಂದರೆ, ನೀವು ದೇವರಲ್ಲಿ ಅಷ್ಟು ತುಂಬಿದೆ ಅಂತ ತಿಳ್ಕೊಂಡ್ಬಿಟ್ರೆ ನಿಮಗೇನು ಬೇಕೋ ಸಿಗುತ್ತೆ ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಮಾತನ್ನು ಹೇಳ್ತಾರೆ. ಏನು? ಆ ಒಂದೊಂದು ಅವಯವಗಳಲ್ಲಿರುವ ವ್ಯಾಪಾರ ಆ ಭಗವಂತಂದು ಅದು ಅನಂತ, ಹೇಳಿ ಮುಗಿಸ್ಲಿಕ್ಕಾಗುವುದಿಲ್ಲ. ಉದಾಹರಣೆಗೆ ಹೇಳಬೇಕಾದ್ರೆ ಇದೆ. ಯಾಕೆ ಪುಂಡರೀಕಾಕ್ಷ ಅಂದರೆ ಪರಿಹಾರ ಆಗುತ್ತೆ ಹೇಳಿ? ಅದಕ್ಕೆ ಬಿಡಿಸಿದರೆ ನಿಮಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂತ ಬಿಡಿಸಿಕೊಡ್ತೇನೆ. ನೆನಪಿಗೆ ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡುವಾಗ, ಈ ಹೆಸರು ಹೇಳ್ಕೊಳ್ಳುವಾಗ ನೆನಪಿಗೆ ಬರಲಿ. ಗುರುಮಂತ್ರ ಮಾಡುವಾಗ ಪುಂಡರೀಕಾಕ್ಷ ಅಂದಾಗ ನೆನಪಿಗೆ ಬರಲಿ ಅಂತ ಹೇಳ್ತೇನೆ. ಪುಂಡರೀಕಾಕ್ಷ ಅಂದರೆ ಏನು ಗೊತ್ತಾ? ಒಂದು ಕಮಲದಂತೆ ಕಂಡುಳ್ಳವನು. ಅದು ಕಣ್ಣಿನಲ್ಲಿರುವ ಭಗವಂತನನ್ನು ಸ್ತೋತ್ರ ಮಾಡುವ ಶಬ್ದ. ಅದಕ್ಕೂ ನನ್ನ ಮೈಲಿಗೆ ಪರಿಹಾರ ಆಗೋದಕ್ಕೆ ಏನಾದ್ರು ಸಂಬಂಧ ಇರಬೇಕಲ್ಲ? ಇದೆ. ಅದನ್ನು ಬಿಡಿಸಿದರೆ ನಿಮ್ಗೆ ಗೊತ್ತಾಗುತ್ತೆ. ಪುಂಡ ಅರಿ ಕ ಅಕ್ಷ ಅಲ್ವಾ? ಪುಂಡ ಅರಿ ಕ ಅಕ್ಷ ಸೇರಿಸಿದ್ರೆ ಪುಂಡರೀಕಾಕ್ಷ. ಪುಂಡ ಅಂದ್ರೆ ಯಾರು? ಈಗ ಪಂಡ ಅಂದ್ರೆ ಗೊತ್ತು, ಪಂಡಿತರು ಅಂತ ಕರೀತಾರಲ್ಲ ಜ್ಞಾನಿಗಳನ್ನ. ಯಾಕೆ? ಪಂಡ ಅಂದ್ರೆ ಜ್ಞಾನ, ಅದರಿಂದ ಹಿತ ಕೂಡಿದವರು ಯಾರೋ ಅವರು ಪಂಡಿತರು. ಯಾರಲ್ಲಿ ಪಂಡ ಇಲ್ಲ ಅವರು ಪುಂಡರು ಅಂತ ಅರ್ಥ. ರಸ್ತೆಯಲ್ಲಿ ಹೋಗುವವರು ಮಾಡಬಾರದು. ಯಾಕೆ ಮಾಡ್ತಾರೆ? ಅವರು ಪುಂಡರು, ಪೋಖ್ರಿಗಳು. ಅವರಲ್ಲಿ ಏನಿರಬೇಕು ಇಲ್ಲ ಅಂತ ಅರ್ಥ. ಹಾಗಾದರೆ ಅವರನ್ನು ಪುಂಡ ಅಂತ ಕರಿಬಹುದು. ಹಾಗಾದರೆ ಅಂತಹ ಪುಂಡರಿಗೆ ಈ ನನಗೆ ಮೈಲಿಗೆ ಆಯ್ತಲ್ಲ, ನೀವಿಗೆ ನೋಡಿ, ಮೈಲಿಗೆ ಮಾಡುವವನಿಗೂ ಮೈಲಿಗೆ ಮಾಡಬೇಕು ಅಂತಿರಲ್ಲ, ಮಾಡಿಸ್ಕೊಂಡವನಿಗೂ ಮೈಲಿಗೆ ಆಗಬೇಕು ಅಂತಿರಲ್ಲ. ಮಧ್ಯದಲ್ಲಿ ಯಾರ್ದೋ ವ್ಯಾಪಾರ, ಅವನೇ ಪುಂಡ, ಅವನು ಮೈಲಿಗೆ ಮಾಡಿದ್ದು. ನೋಡಿ ನಿಮಗೇನು, ಇವನಿಗೆ ಬೈದದ್ದು ಅವನು, ನಂಗೆ ಗೊತ್ತಿಲ್ವಾ ಅಂತ ಇವನು ಬೈ, ಇವರಿಬ್ಬರ ಜಗಳ ನೋಡಿ ಅವ ದೈತ್ಯ ಖುಷಿ ಪಡ್ತಾನೆ. ಅಂತ ಪುಂಡನಿಗೆ ಯಾರು ಎದುರಾಳಿಗಳೇ ಇಲ್ಲ. ಎದುರಾಳಿಗಳಿದ್ರೆ ಒಬ್ಬನೇ, ಅವನಿಗೆ ಶತ್ರು ಅಂತ ಒಬ್ಬನಿದ್ರೆ ಅವನು ನಮ್ಮ ದೇವರೊಬ್ಬನೇ. ಅದಕ್ಕೆ ಪುಂಡರಿಗೆ ಅರಿಯಾಗಿರ್ತಕ್ಕಂಥವನು ಯಾರು? ಶತ್ರು, ನಮ್ಮ ಸ್ವಾಮಿ. ಅವ ಎಲ್ಲಿದ್ದಾನೆ ಅಂದರೆ ಕೊಲ್ಲೋದಕ್ಕೋಸ್ಕರವಾಗಿ, ಈ ದೈತ್ಯನ ಕೊಲ್ಲೋದಕ್ಕೋಸ್ಕರವಾಗಿ, ಅಕ್ಷ ಅಂದರೆ ಕಣ್ಣು, ಕಣ್ಣಿನಲ್ಲಿದ್ದಾನೆ ಅಂತ ಚಿಂತನೆ ಮಾಡಿಬಿಟ್ರೆ ನಿಮಗೆ ಶುದ್ಧಿ ಆಯಿತು. ಹೌದ್ರಿ, ಆ ದೇವರು ಕಣ್ಣಿನಲ್ಲಿದ್ದಾನೆ ಅಂತ ಒಂದು ಅವಯವದ ಚಿಂತನೆ ಮಾಡಿದರೆ ನನಗೆ ಯಾಕೆ ಶುದ್ಧಿ ಆಗತ್ತೆ ಅಂತಂದ್ರೆ ಕಾರಣ ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಈ ಕೈ ಗಲೀಜಾಯಿತು ಅಂತ ಇಟ್ಕೊಳ್ಳಿ, ತೊಳ್ಕೊಂಡ್ರೆ ನೀರು ಹಾಕಿ ಸೋಪ್ ಹಚ್ಚಿ ತೊಳ್ಕೊಂಡ್ರೆ ಶುದ್ಧಿ ಆಗುತ್ತೆ. ಕಾಲು ಗಲೀಜಾಯಿತು, ನೀರು ಹಾಕಿ ಸೋಪ್ ಹಾಕಿ ತೊಳ್ಕೊಂಡ್ರೆ ಹೋಗುತ್ತೆ. ಹೌದಾ? ಒಂದೊಂದು ಅವಯವಗಳನ್ನು ತೊಳ್ಕೊಂಡ್ರೆ ಮಾತ್ರ ಹೋಗುತ್ತೆ. ಆದರೆ ಕಣ್ಣಿನಲ್ಲಿ ಕಸ ಬಿತ್ತು ಅಂತ ಇಟ್ಕೊಳ್ಳಿ, ಏನು ಸೋಪ್ ಹಚ್ಚಿ ಉದ್ದುತ್ತೀರಾ, ಬ್ರಷ್ ಹಾಕಿ ಉದ್ದುತ್ತೀರಾ? ಏನು ಮಾಡಲ್ಲ. ತನ್ನಿಂದ ತಾನೇ ಶುದ್ಧಿಯಾಗುವ ಇಂದ್ರಿಯ ಅಂದರೆ ಅದು ಕಣ್ಣು ಮಾತ್ರ. ಆ ಕಣ್ಣಲ್ಲಿರತಕ್ಕಂಥ ಧೂಳನ್ನ ನಾಶ ಮಾಡಲಿಕ್ಕೆ ನಿಮ್ದೇನೂ ಪ್ರಯತ್ನ ಇಲ್ಲ, ತಾನೇ ಶುದ್ಧಿ ಆಗುತ್ತೆ. ಹಾಗೆ ಆ ಇಂದ್ರಿಯವನ್ನು ತಾನೇ ಶುದ್ಧಿ ಮಾಡುವ ಸ್ವಾಮಿ ಒಳಗಡೆ ಕೂತಿದ್ದಾನೆ ಅಂತ ಚಿಂತನೆ ಮಾಡಿದರೆ ಆಗ ನಮ್ಮಲ್ಲಿರ್ತಕ್ಕಂಥ ಮೈಲಿಗೆ ತಾನೇ ಶುದ್ಧಿ ಆಗುತ್ತೆ ಅಂತ ಚಿಂತನೆ ಮಾಡಿಕೊಂಡು ಪ್ರತಿನಿತ್ಯ ಜಪ ಮಾಡುವಾಗ, ಪ್ರತಿನಿತ್ಯ ಗುರುಮಂತ್ರ ಮಾಡುವಾಗ ಆ ನಾಮವನ್ನು ಉಚ್ಚಾರಣೆ ಮಾಡಿದರೆ
ಅಂದರೆ ನಾನು ಯಾಕೆ ಇದನ್ನು ಹೇಳಿದೆ, ಒಂದೊಂದು ಅವಯವಗಳಲ್ಲಿರ್ತಕ್ಕಂಥ ಭಗವಂತನನ್ನ ಈ ರೀತಿಯಾಗಿ ಉಪಾಸನೆ ಮಾಡಬೇಕು, ಆಗಲೇ ನಮಗೆ ಉಪಯೋಗ ಬೀಳೋದು ಅಂತ. ಅದನ್ನ ಇಲ್ಲಿ ಹೇಳಲಿಕ್ಕೆ ಹೇಳ್ತಾರೆ, ಒಂದೊಂದು ಅವಯವಗಳು ಅನಂತ ವ್ಯಾಪಾರ. ಎಷ್ಟು ವ್ಯಾಪಾರ? ನನ್ನ ಕಣ್ಣಿನಲ್ಲಿದ್ದ ಭಗವಂತ ಮಾತ್ರ ನನ್ನನ್ನು ಕಣ್ಣಲ್ಲಿ ಶುದ್ಧಿ ಮಾಡೋದಲ್ಲ, ಈ ತರ ಉಪಾಸನೆ ಮಾಡಿ ಬಿಡಿ, ಆದರೂ ಅವರ ಕಣ್ಣೊಳಗಿದ್ದುಕೊಂಡು ತಾನೇ ಕಸವನ್ನು ಹೊರಗೆ ಹಾಕಿ ಕಣ್ಣನ್ನು ರಕ್ಷಣೆ ಮಾಡ್ತಾನೆ ಇಲ್ವ ಅಂತ ಭಗವಂತನ ವ್ಯಾಪಾರ ಒಂದೇ ಎರಡೇ ಅನಂತ ವ್ಯಾಪಾರಗಳು. ಅದನ್ನು ವರ್ಣನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದೊಂದು ರೋಮದಳು ಅಜಬಬಾದಿ ಕಾರ್ಯ. ಒಂದೊಂದು ರೋಮದಲ್ಲಿ ಅಜಬಬಾದಿ ಕಾರ್ಯ ಅಂದ್ರೆ ಏನು? ಅಜ ಅಂದ್ರೆ ಬ್ರಹ್ಮದೇವರು, ಅವರ ಕೆಲಸ ಏನು? ಸೃಷ್ಟಿ. ಭವ ಅಂದ್ರೆ ಯಾರು? ರುದ್ರದೇವರು, ಸಂಹಾರ. ಸೃಷ್ಟಿ ಸಂಹಾರ ಎರಡೇ ಹೇಳಿದ್ರಲ್ಲ, ಸ್ಥಿತಿ ಹೇಳಲಿಲ್ಲ ಅಂದ್ರೆ ಆದಿ ಪದದಿಂದ ಅದು ತಾನೇ ಮಾಡೋದಾದ್ದರಿಂದ ಇನ್ನೊಬ್ಬರೊಳಗೆ ನಿಂತು ಮಾಡಿಸೋದಲ್ಲ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯಾದಿ ಎಲ್ಲ ಕಾರ್ಯಗಳನ್ನ ಎಲ್ಲೋ ಅಲ್ಲ, ಒಂದೊಂದು ರೋಮಗಳಲ್ಲಿ ನಿಂತು ಮಾಡಿಸ್ತಾನೆ. ಇಂಥ ವ್ಯಾಪಾರ ಅಂದು ಅದ್ಭುತವಾಗಿರತಕ್ಕಂಥ ವ್ಯಾಪಾರದ ಚಿಂತನೆಯನ್ನು ವರ್ಣನೆ ಮಾಡ್ತಾರೆ. ರೋಮ ಸಾಮಾನ್ಯ ಅಲ್ಲ. ಯಾಕೆ ಅಂದ್ರೆ ಆ ರೋಮದ ತಾಕತ್ತೆಂಥದ್ದು ಅಂದ್ರೆ, ಇವತ್ತು ನೋಡಿ ಶ್ರೀಮದ್ ಆಚಾರ್ಯ ನಿರ್ಣಯ ಕೊಡ್ತಾರೆ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ. ಅನಂತ ಕೋಟಿ ಬ್ರಹ್ಮಾಂಡಗಳಿದೆಯಾ? ಒಂದೇ ಬ್ರಹ್ಮಾಂಡ ಅಲ್ವಾ? ಮತ್ತೆ ಅದಕ್ಕೆ ಅನಂತ ಕೋಟಿ ಬ್ರಹ್ಮಾಂಡ, ಹಿಂದೆ ಆಗಿದ್ದು ಮುಂದೆ ಆಗಿದ್ದು ಹಾಗಲ್ಲ. ಏನು ಅರ್ಥ ಅಂದ್ರೆ, ಆ ಒಂದು ಬ್ರಹ್ಮಾಂಡ ಇದೆಯಲ್ಲ, ಈ ಭಗವಂತನ ಶರೀರದಲ್ಲಿರುವ ರೋಮ ಕೂಪಗಳಲ್ಲಿ ಬಿಂಬಿತವಾಗಿದೆ ಅಂತೆ, ಅದರ ಪ್ರತಿಬಿಂಬ ಕಾಣುತ್ತಂತೆ. ಒಂದು ಬ್ರಹ್ಮಾಂಡ ಈ ಭಗವಂತನ ಶರೀರದಲ್ಲಿರುವಂಥ ಒಂದೊಂದು ರೋಮಕೂಪಗಳಲ್ಲಿಯೂ ಪ್ರತಿಬಿಂಬಿತವಾಗಿದೆ. ಆ ಎಲ್ಲ ಬ್ರಹ್ಮಾಂಡಕ್ಕೂ ಕೂಡ ಇವ ಸ್ವಾಮಿ, ಆದ್ದರಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಚಿಂತನೆ ಮಾಡಬೇಕು ಅಂತ ಅದನ್ನು ಹೇಳ್ತಾರೆ. ಒಂದೊಂದು ರೋಮದಳು ಅಜಬಬಾದಿ ಕಾರ್ಯ, ಒಂದೊಂದು ನಿನ್ನ ಮಹಿಮೆ ಪುರಂದರ ವಿಠಲ ವಿಭುವೇ. ಮತ್ತೆ ವಿಷ್ಣು ಸಹಸ್ರನಾಮದ ಮಾತು ಬಂತು, ವಿಭು ಅಂತ. ಹೀಗೆ ಹೇಳಿ ಇದು ಮಟ್ಟತಾಳ. ಮುಂದೆ ಕಾರ್ಯವ್ಯಾಪ್ತಿ, ಆ ಭಗವಂತನ ಕಾರ್ಯವ್ಯಾಪ್ತಿ ಎಲ್ಲಿಂದ ಎಲ್ಲಿ ವ್ಯಾಪಿಸಿಕೊಂಡಿದೆ ಅದನ್ನು ತಿಳಿಸುವಂತಹ ತಾಳ, ಅದು ತ್ರಿವಿಡ ತಾಳ ಅಂತ. ಆ ತ್ರಿವಿಡ ತಾಳದಲ್ಲಿ ಏನು ಹೇಳ್ತಾರೆ? ಅದರಲ್ಲಿ ಹೇಳ್ತಾರೆ, ಉಗುರು ಬ್ರಹ್ಮಾಂಡ ಕರ್ಪರವನ್ನು ಒಡೆದಿತು. ಉಗುರು ಬ್ರಹ್ಮಾಂಡ ಕರ್ಪರವನ್ನು ಒಡೆದಿತು. ನಿಮಗೆ ಯಾವುದು ನೆನಪಿಗೆ ಬಂತು? ವಾಮನ ರೂಪಿಯಾದಂಥ ಪರಮಾತ್ಮ ತ್ರಿವಿಕ್ರಮನಾಗಿ ಎತ್ತಿದಾಗ ಅವನ ವಾಮಪಾದಾಂಗುಷ್ಟ ನಖನಿರ್ಭಿನ್ನ ಅಂತ ಹೇಳಿ ಆ ವಾಮನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಉಗುರು ಬ್ರಹ್ಮಾಂಡ ಕಟಾಹಕ್ಕೆ ತಾಗಿ ಸೀಳಿ ನೀರು ಹೊರಗೆ ಬಂತು. ಅಂತಹ ತ್ರಿವಿಕ್ರಮ ರೂಪಿಯಾದಂಥ ಪರಮಾತ್ಮ ಅಂತ. ಆದರೆ ಅದೂ ಒಂದು ಅರ್ಥ. ಇನ್ನೊಂದು ಅರ್ಥವನ್ನು ನಾವು ಚಿಂತನೆ ಮಾಡಬೇಕು. ಯಾಕೆ ಅಂದರೆ, ಅನಂತನ ಉಪಾಸನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಈಗ ಅವನಿಗೆ ಶರಣು ಹೊಂದಲಿಕ್ಕೆ ಬಂದಿದ್ದೀವಿ. ಅನಂತನಲ್ಲಿ ಉಪಾಸನೆ ಮಾಡುವಾಗ ಅಲ್ಲಿ ಅನಂತ ಪದ್ಮನಾಭ ಜೊತೆಗೆ ಇರೋವನು ಯಾರು? ನರಸಿಂಹ. ಜೊತೆಗೆ ಯಾರಿದ್ದಾರೆ? ಕೃಷ್ಣ ಇದ್ದಾರೆ. ಅವನನ್ನ ನಮಗೆ ತಿಳಿಸಿಕೊಡ್ಬೇಕಲ್ಲ. ಆ ನರಸಿಂಹ ಕೃಷ್ಣನನ್ನ ಇವನೊಳಗೆ ಕಂಡ್ರೆ ಆಗ ನಾವು ಅನಂತ ಪದ್ಮನಾಭನಿಗೆ ನಮಸ್ಕಾರ ಮಾಡಿದಾಗೆ ಸಾರ್ಥಕ. ಆ ನರಸಿಂಹ ಯಾವುದು? ಅದಕ್ಕೆ ಹೇಳಿದರು ಉಗುರು ಬ್ರಹ್ಮಾಂಡ ಕರ್ಪರವ. ಬ್ರಹ್ಮಾಂಡ ಕರ್ಪರ ಅಂದ್ರೆ, ಬೊಮ್ಮ ಅಂದ್ರೆ ಬ್ರಹ್ಮದೇವರು, ಅವರಿಂದ ವರವನ್ನ ಪಡೆದಂತಹ ಯಾರು? ಹಿರಣ್ಯಕಶ್ಯಪು. ಅವನ ಕರ್ಪರ, ಅವನ ಶರೀರ ಹೃದಯವನ್ನ ಸೀಳಿದಂತಹ ಉಗುರು, ಅದನ್ನ ಆ ಹೃದಯವನ್ನ ಒಡೆದು ಪ್ರಹ್ಲಾದರಾಜರನ್ನ ಕಾಪಾಡಿದಂಥ ನರಸಿಂಹ ಇಲ್ಲಿ ಉತ್ಸವ ಮೂರ್ತಿಯಾಗಿದ್ದಾನೆ ಅಂತ. ಹೀಗೆ ಉಗುರು ಬ್ರಹ್ಮಾಂಡ ಕರ್ಪರವನ್ನು ಒಡೆದಿತು, ಅಂಗುಟವು ದುರ್ಯೋಧನನ ಕೆಡಗಿತು, ಆಮೇಲೆ ಬಾಹು ಕೇಶಿಯನೆತ್ತಿ ಕೆಡಹಿ ಬಿಸಾಡಿತು, ಪಾದ ಶಕಟವನ್ನೊಗ್ಗಿತು, ದೃಷ್ಟಿ ಕೌರವರ ಸೇನೆಯನ್ನು ನಸೆಗುಂಗಿತು, ಜಗಜ್ಜಟ್ಟಿ ಪುರಂದರ ವಿಠಲನಿಗೆ ಎದುರುಂಟೆ. ನೋಡಿ, ಒಂದೊಂದು ಅವಯವಗಳೊಳಗೆ ಅನಂತ ಅನಂತ ರೂಪಗಳ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂತನ್ನುವಂಥದ್ದನ್ನು ಮೊದಲು ನರಸಿಂಹ ಆಮೇಲೆ ಕೃಷ್ಣ ಎರಡೂ ಚಿಂತನೆಯನ್ನು ಮಾಡುತ್ತಾ ಇಲ್ಲಿರುವಂಥ ಉತ್ಸವ ಮೂರ್ತಿಯ ಅನಂತ ಪದ್ಮನಾಭನ ಜೊತೆಗೆ ಉತ್ಸವ ಪೂಜೆಯನ್ನು ಸ್ವೀಕಾರ ಮಾಡುವವ ನರಸಿಂಹ ಕೃಷ್ಣ ಎಂಬತಕ್ಕಂಥದ್ದನ್ನು ಅನಂತ ಶಬ್ದದಿಂದ ತಗೊಂಡ್ರು. ಇಷ್ಟಾದ ಮೇಲೆ ಸಮಯ ಮುಗಿದಿದೆ ಗೊತ್ತು, ಎರಡೇ ಮಾತಿನಲ್ಲಿ ಮುಗಿಸ್ತೇನೆ. ಮುಂದೆ ಅಟ್ಟತಾಳವನ್ನು ಹೇಳ್ತಾರೆ. ಸ್ತೋತ್ರ ಮಾಡುವ ಕ್ರಮದ ನಿರೂಪಣೆಯನ್ನು ತಿಳಿಸುವಂಥದ್ದು ಅದು ಅಟ್ಟತಾಳ. ಏನು ಮಾಡಬೇಕು ಹಾಗಾದರೆ? ಇಂಥ ಪರಮಾತ್ಮ ನಾವೇನು ಮಾಡಬೇಕು? ಏನೂ ಮಾಡಬೇಡಿ, ಸಂಸಾರದಲ್ಲಿ ಆಸಕ್ತಿಯನ್ನು ಬಿಡ್ರಿ, ಪರಮಾತ್ಮನ ಪಾದದಲ್ಲಿ ಆಸಕ್ತಿಯನ್ನು ಬೆಳೆಸರಿ.
ಅದನ್ನು ಹೇಗೆ ಹೇಳ್ತಾರೆ? ರಂಗನ ಚರಣಗಳನ್ನು ಹಿಂಗದೆ ನೀನೆನೆ ಮನವೇ. ಪ್ರಶ್ನೆ ಬಂತು, ರಂಗನ ಚರಣಗಳನ್ನು ಹಿಂಗದೆ ಅಂದರೆ ಅನಾಸಕ್ತಿ ತೋರದೆ ಅದರಲ್ಲೇ ಆಸಕ್ತಿಯನ್ನು ಡೇ ಬೈ ಡೇ ಬೆಳೆಸಬೇಕು. ಹಾಗಿದ್ರೆ ಏನಾಗುತ್ತೆ? ಆಗ ನೀವು ಕೇಳಬಹುದು, ಏಕಾದಶ ಸ್ಕಂದ ಭಾಗವತದಲ್ಲಿ ನಿಮಿರಾಜ ಪ್ರಶ್ನೆ ಮಾಡುವಾಗ ಯಾವ ಉಪಾಯದಿಂದ ನಮ್ಮ ಕರ್ಮಗಳು ಸವಿತದೆ ಅಂತ ಪ್ರಶ್ನೆ ಕೇಳಿದಾಗ ಕವಿ ಎಂಬತಕ್ಕಂಥ ಮಹಾತ್ಮ ಹೇಳ್ತಾರೆ, ಪದಾಂಬುಜೋಪಾಸನ ಮಾತ್ರ ನಿತ್ಯಂ ಅಂತ. ಭಗವಂತನ ಪಾದವನ್ನು ಉಪಾಸನೆ ಮಾಡೋದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ, ಭಗವಂತನ ಪಾದವನ್ನು ಉಪಾಸನೆ ಮಾಡಿ ಅಂತ ಹೇಳಿ. ಹೇಗೆ? 2ನೇ ಸ್ಕಂದ ಭಾಗವತ ಹೇಳುತ್ತೆ, ಪಾತಾಳಮೇತಶ್ಚ ಹಿಪಾದ ಮೂಲಂ. 14 ಲೋಕಗಳ ಚಿಂತನೆ ಮಾಡಬೇಕು, ಅದರಲ್ಲಿ ಭಗವಂತನ ಪಾದವೇ ಪಾತಾಳ ಅಂತ ಚಿಂತನೆ ಮಾಡಿ. ಆ ಪಾದ ಎಂಥದ್ದು, ಮತ್ತೆ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಅಂತೂ ರಂಗನ ಚರಣಗಳನ್ನು ಹಿಂಗದೆ ನೀನೆನೆ ಮನವೇ, ಗಂಗಾಜನಕನ ಶರಣರ ಸಂಘದಲ್ಲಿ ಇರಿಸಲ ಮನವೇ. ನೋಡಿ ಎಷ್ಟು ಸೂಕ್ಷ್ಮ ಇದೆ. ನಾವು ನಿತ್ಯದಲ್ಲೂ ಪ್ರತಿಯೊಬ್ಬ ಸಜ್ಜನರು ಭಗವಂತನ ಪಾದವನ್ನೇ ಉಪಾಸನೆ ಮಾಡಿ 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 ಆ ಭಗವಂತನ ಪಾದಕ್ಕೇನಾಯಿತು ಅಂದರೆ, ಓ ಯಾವ ಪಾದದಿಂದ ಉಪಾಸನೆ ಮಾಡಿದ್ದಾರೋ ಅವರಿಗೆ ಪಾದದಿಂದಲೇ ಅನುಗ್ರಹ ಮಾಡ್ತೇನೆ ಅಂತ ಅದೇ ಪಾದವನ್ನು ಎತ್ತಿ ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ನದಿಯನ್ನೇ ಜಗತ್ತಿಗೆ ತಂದು ಅದರಲ್ಲಿ ಮುಳುಗಿದರೆ ನೀವು ಪಾವನರಾಗುತ್ತೀರಿ ಅಂತನ್ನುವಂತಹದ್ದು ಕೊಟ್ಟದ್ದೇ ನಾವು ಪದಾಂಬುಜೋಪಾಸನ ಮಾತ್ರ ನಿತ್ಯಂ. ಭಾಗವತ ಹೇಳಿದಂತೆ ಆ ಪಾದವನ್ನು ಉಪಾಸನೆ ಮಾಡಿದ್ದರಿಂದ ಅದೇ ಪಾದ ನಮಗೆ ಗಂಗೆಯನ್ನೇ ಕೊಟ್ಟು ಇಡೀ ಲೋಕವನ್ನು ಉದ್ಧಾರ ಮಾಡಿತಲ್ಲ. ಹಾಗೆ ರಂಗನ ಚರಣಗಳನ್ನು ಹಿಂಗದೆ ನೀ ಮನವೇ, ಗಂಗಾಜನಕನ ಶರಣರ ಸಂಘದಲ್ಲಿ ಇರಿಸಲೆ ಮನವೇ. ಎಲ್ಲೋ ಇದು ಮಾಡಿದರೆ ಪ್ರಯೋಜನ ಇಲ್ಲ. ಆ ಶರಣು ಹೊಂದಿದವರ, ಇಂತಹ ಭಗವಂತನಿಗೆ ಶರಣು ಹೊಂದಿ ರಕ್ಷತೀತ್ಯೇವ ವಿಶ್ವಾಸ, ಭಗವಂತ ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ ಅನ್ನುವ ದೃಢ ನಂಬಿಕೆಯಿಂದ ಯಾರು ದೇವರನ್ನು ಸ್ತೋತ್ರ ಮಾಡ್ತಾರೆ ಅವರ ಸಂಘದಲ್ಲಿ ನನ್ನನ್ನು ಇರಿಸಿದರೆ ನನಗೂ ಅಂತ ಧೈರ್ಯ ಬರುತ್ತೆ. ನನ್ನ ತಗೊಂಡು ಎಲ್ಲಿ ದೇವರ್ರಿ ಯಾರಿದ್ದಾರ್ರಿ ಅಂತ ಅನ್ನೋರು ಸಂಘ ನನಗೇನಾದ್ರು ಕೊಟ್ಟು ಬಿಟ್ರೆ ನಾಳೆ ನನ್ನ ಬಾಯಿಂದ ಅದೇ ಬಂದ್ಬಿಡ್ತೆ, ಎಲ್ಲಿದ್ದಾನ್ರಿ ದೇವರು ಅಂತ. ಅದಕ್ಕೆ ನಮ್ಮನ್ನೆಲ್ಲ ದೇವರಿದ್ದೇ ಇದ್ದಾನೆ, ಕಾಪಾಡಿಯೇ ಕಾಪಾಡ್ತಾನೆ ಅಂತನ್ನುವ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದವರು ನಮ್ಮ ರಾಮಚಂದ್ರಾಚಾರ್ಯರು. ಅದಕ್ಕೆ ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂದರೆ, ಶರಣ ಹೊಂದಿದಂಥ ನಿಮ್ಮ ಪಾದವನ್ನು ನಾವು ಹಿಡಿದ್ರೆ ನಮಗೆ ಆ ಅನಂತ ಪದ್ಮನಾಭನ ದರ್ಶನವನ್ನು ಮಾಡಿಸಿ ಅವನ ಅನುಗ್ರಹ ನಮಗೆ ಮಾಡಿಸ್ತೀರಿ. ಅದಕ್ಕೆ ನಾವು ಯಾರ್ಯಾರೋ ಸಂಘ ಬೇಡ, ಇಂಥವರ ಸಂಘ ಬೇಕು ಅಂತ ನಾವು ರಂಗನ ಚರಣಗಳನ್ನು ಹಿಂಗದೆ ನೀ ಮನವೇ, ಗಂಗಾಜನಕನ ಶರಣರ ಸಂಘದಲ್ಲಿ ಇರಿಸಲ ಮನವೇ. ಏನಾಗುತ್ತೆ ಅದರಿಂದ? ಅವರು ಸಂಘ ಮಾಡಿದ್ವಿ, ನಮಗೇನಾಗುತ್ತೆ? ಅವರು ಮಾಡಿದ್ದೇ ಆಗುತ್ತೆ. ಅವರು ಯಾವತ್ತಾದರೂ ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ? ಮದುವೆನೇ ಮಾಡ್ಕೊಂಡಿಲ್ಲ. ಮದುವೆ ಮಾಡ್ಕೊಂಡ್ರೆ ತಾನೇ ಸಂಸಾರ ಸಾಗರ. ಹಾಗಾಗಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗೇನು ಮಾಡಬೇಕು? ನಿಮ್ಮ ಥರನೇ ಹೇಗೆ ಸಂಸಾರದಲ್ಲಿ ನಿಮಗೆ ವ್ಯಾಮೋಹ ಇಲ್ವೋ, ನಮಗೂ ಕಟ್ಟಿಕೊಂಡಿದ್ರೂ ಕೂಡ ಅದರ ವ್ಯಾಮೋಹ ಇಲ್ಲದೆ ನೀವು ಪಡೆಯುವ ಫಲ, ನೀವು ಪಡೆಯುವ ಸುಖ ನಮಗೂ ಕೊಡ್ರಿ ಅಂತ ಹೇಳಿ ನಾವು ಬಂದದ್ದಾದರೆ ನಮಗೆ ಈ ಯಾತ್ರೆ ಸಫಲವಾಗುತ್ತೆ ಅಂತನ್ಲಿಕ್ಕೆ ಗಂಗಾ ಜನಕನ ಶರಣರ ಸಂಘ ಇರಿಸಲೇ ಮನವೇ ಹಿಂಗು ಭವದನೆಂಬು. ಈ ಹಿಂಗಿಸ್ತಾನಂತೆ ಈ ಭವವನ್ನ. ಯಾರು? ಪಾಂಡುರಂಗ ಪುರಂದರ ವಿಠಲನ್ನ ಅಂತ. ಕೊನೆಗೆ ಸಂಸಾರ ಸಾಗರದ ತೆರೆಗಳು ಇದು ಯಾವುದು ಅಂದರೆ ಆದಿತಾಳ ಅಂತಾರೆ. ಆದಿತಾಳದ ಲಕ್ಷಣ ಏನು ಅಂದರೆ, ಯಾವ ಮೂರ್ತಿಯನ್ನು ನಾವು ಆರಾಧನೆ ಮಾಡಬೇಕೋ ಅಂತಹ ಆರಾಧ್ಯ ಮೂರ್ತಿಯನ್ನ ಯಾತಕ್ಕಾಗಿ ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ಏನು ಫಲ, ಇದನ್ನು ತಿಳಿಸುವಂಥದ್ದು ಆದಿತಾಳ. ಕೊನೆಗೆ ಬರುತ್ತೆ ಅದು. ಆದಿತಾಳ ಅಂದರೆ ಕೊನೆಗೆ. ಅದ್ರಲ್ಲಿ ನೋಡಿ, ರೂಪಕ ತಾಳ ಬರಲಿಲ್ಲ, ಜಂಪಕ ತಾಳ ಬರಲಿಲ್ಲ, ಯಾವುದು ಬರಲಿಲ್ಲ, ಅದನ್ನು ಹೇಳಲಿಲ್ಲ ಈ ಸುಳಾದಿಯಲ್ಲಿ. ಎಲ್ಲವನ್ನೂ ಹೇಳುತ್ತಾರೆ ಅಂತೇಳಿ 5 ನುಡಿಯ ಸುಳಾದಿಯೂ ಇರುತ್ತೆ, 7 ನುಡಿಯ ಸುಳಾದಿ ಇರುತ್ತೆ, 11 ನುಡಿಯ ಸುಳಾದಿ ಇರುತ್ತೆ, 13 ನುಡಿಯ ಸುಳಾದಿಗಳು ಇರುತ್ತೆ. ಇದರಲ್ಲಿ 3ನೇಯ ತಾಳ ಮತ್ತು 4ನೇ ತಾಳ ಬಿಟ್ಟರು. ಯಾಕೆ ಅಂದರೆ ಇದರೊಳಗೆ ಉಳಿದ ನುಡಿಗಳೊಳಗೆ ಅದರ ಸಾರವನ್ನು ತುಂಬಿಸಿದ್ದಾರೆ. ಅದೆಲ್ಲ ಅಂತ ಮಹಾತ್ಮರಿಗೆ ಸಾಧ್ಯ, ಎಲ್ರಿಗೂ ಸಾಧ್ಯ ಇಲ್ಲ. ಅದರಿಂದ ಕೊನೆಗೆ ಹೇಳುವಂಥ ಸಂಸಾರ ಸಾಗರದ ತೆರೆಗಳ ಭವದೊಳು ಮುಳುಗುತ್ತ ಏಳುತ್ತ ಮುನಿಯದಲಯುತ್ತನೆ ದೇವ ಕಡೆ ಹಾಯಿಸೋ ಪುರಂದರ ವಿಠಲ ಅಂತ ಕೊನೆಗೆ ಆದಿತಾಳದಲ್ಲಿ ಹೇಳ್ತಾರೆ. ಒಟ್ಟು ತಾತ್ಪರ್ಯ ಏನು? ಸಂಸಾರ ಸಾಗರದ ತೆರೆ
ಅದು ಭವಬಂಧನದೊಳಗೆ ಮುಳುಗಿಸ್ತಾ ಇದೆ. ಮುಳುಗುತ್ತಾ ಇದ್ದೇನೆ, ಏಳುತ್ತಾ ಇದ್ದೇನೆ, ಮುನಿಯುತ್ತಾ ಇದ್ದೇನೆ. ಮುನಿಯೋದು ಅಂದ್ರೇನು? ಕೋಪಗೊಳ್ಳೋದು ಅಂತ. ಮುಳುಗುತ್ತೇನೆ, ಸಿಟ್ಟು ಬರುತ್ತೆ, ಏಳುತ್ತೇನೆ, ಕೋಪ ಬರುತ್ತೆ. ಯಾರ್ರೀ ನೋಕಿದ್ದು? ಅವನು ಯಾರೋ ತಳ್ಳಿದ್ರು, ಮುಳುಗುತ್ತಾನೆ. ಮುಳುಗಿದ ಮೇಲೆ ಎದ್ದೇಳ್ತಾನೆ. ಎದ್ದ ಮೇಲೆ ಹಬ್ಬನ ಬದುಕಿದೆ ಅಂತ ಹೇಳಲ್ಲ, ಯಾರ್ರೀ ನಾನು ತಳ್ಳಿದ್ದು ಅಂತ. ಅಲ್ಲ, ಎದ್ದಿದ್ದಿ ಬಚಾವಾಗಿದ್ದೆ ಅದನ್ನು ಮೊದಲು ನೋಡಿ. ಇಲ್ಲ, ನನ್ನನ್ನು ಯಾರು ತಳ್ಳಿದ್ರು, ಅವನೊಂದು ಕೈ ನೋಡ್ಕೊಂತೇನೆ, ಅವನಿಗೆ ಏನೋ ತಲ್. ಇದು ಸಂಸಾರ. ಯಾವುದನ್ನು ನಾವು ಯೋಚನೆ ಮಾಡಬೇಕು ಅದನ್ನು ಯೋಚನೆ ಮಾಡೋದಿಲ್ಲ. ಸಂಸಾರ ಬಂಧನದಿಂದ ಹೇಗೆ ಬಿಡುಗಡೆ ಹೊಂದಬೇಕು ಅದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಮುಳುಗುತ್ತ ಏಳುತ್ತ ಮುನಿಯುತ್ತಲು 5 ದೇವ. ಆ ಸಂಸಾರದಲ್ಲಿ ಮುಳುಗಿಬಿಟ್ಟಿದ್ದೇನೆ, ಇದರಿಂದ ಕಡೆ ಹಾಯಿಸೋ ಪುರಂದರ ವಿಠಲ, ಅದರಿಂದ ನನ್ನನ್ನು ಏನಾದರೂ ಮಾಡಿ. ನಾವು ಅನಂತ ಪದ್ಮನಾಭ ದೇವರ ದರ್ಶನ ಮಾಡಿ ಮನೆಗೆ ಹೋಗೋದ್ರೊಳಗೆ ನಮಗೆ ಏನು ವ್ಯಾಮೋಹ ಹೋಗಲಿ ಅಂತ. ಸಂಸಾರ ಬಿಟ್ಟು ಹೋಗಲಿಲ್ಲ, ಸಂಸಾರ ಬಿಟ್ಟು ಹೋಗೋದು ಇಲ್ಲ. ವ್ಯಾಮೋಹ ಏನು ಹಚ್ಕೊಂತೀವಲ್ವ, ನನ್ನ ಮಗ, ನನ್ನ ಮಗ, ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮನೆ, ಇದೆಲ್ಲ ಬಿಟ್ಟು ಹೋಗಬೇಕು. ಅಭಿಮಾನ ಬಿಡದ ಹೊರತು ಭಗವಂತನ ತತ್ವಜ್ಞಾನ ಆಗಲ್ಲ. ಅದನ್ನೇ ಅನಂತ ಪದ್ಮನಾಭ ಹೇಳ್ದ. ನಮ್ಮ ಹಣೆ ಬರ ಏನು ಮಾಡೋದ್ರಿ? ಹಚ್ಕೊಂಡ್ಬಿಟ್ಟಿವಿ. ಬೇಡ, ಇಂಥ ಹಣೆಯ ಬರವನ್ನು ಕೂಡ ಅಳಿಸಿ ಹಾಕುವ ತಾಕತ್ತು ಅನಂತ ಪದ್ಮನಾಭನ ಹತ್ರ ಇದೆ ಅಂತ ನಾವು ಕರ್ಕೊಂಬಂದಿದ್ದಾರೆ ರಾಮಚಂದ್ರಾಚಾರ್ಯ ಅಂದಮೇಲೆ ನಾವು ಯಾಕೆ ಹೆದರಬೇಕು? ನಮ್ಮ ಹಣೆ ಬರವನ್ನು ಅಳಿಸಿ ಹಾಕಿ ಮತ್ತೆ ಸಂಸಾರ ಈಸಬೇಕು, ಇದ್ದು ಜಯಿಸಬೇಕು, ಸಂಸಾರದಲ್ಲಿ ಇರಬೇಕು, ಅದರೊಳಗೇನೆ ನಾವು ಮೇಲೆ ಹೇಗೆ ಏಳಬೇಕು ಅನ್ನೋದನ್ನು ಕಲ್ತಾಗಲೇ ನಾವು ಬುದ್ಧಿವಂತರಾಗ್ತೇವೆ. ಮುಳುಗೋದು ಎಲ್ರದ್ದು ಹಣೆ ಬರ, ಆ ಮುಳುಗೋದ್ರಲ್ಲಿ ಹೇಳೋದಿರ್ತದೆ ನೋಡಿ, ಅತಿ ಬುದ್ಧಿವಂತತನ. ಅದನ್ನು ನೀವು ಮಾಡಿದರೆ ಮಾತ್ರ ನಾವು ಈ ಯಾತ್ರೆ ಮಾಡಿದ್ದು ಸಾರ್ಥಕ ಅಂತ ಹೇಳ್ತಾ, ನಮೋ ನಮೋ. ಏನು ಮಾಡಬೇಕಾಗಾದ್ರೆ ಕೊನೆಗೆ ಜತ್ತೆ ಅಂತ 2 ಸಾಲಿನ ಒಂದು ಜತ್ತೆ ಅಂತ ಸುಳಾದಿಯಲ್ಲಿ ಬರುತ್ತೆ. ಅದು ಏನು? ಇಡೀ ಇದರ ಸಾರ ಹೇಳಿಬಿಡ್ತಾರೆ. ಸಾರ ಹೇಳೋದೇ ಜತ್ತೆ. ಏನು ಸಾರ? ನಮೋ ನಮೋ ಶರಣು ಪುರಂದರ ವಿಠಲ, ತ್ವಮೇವ ಶರಣಂ ಪುರಂದರ ವಿಠಲ. ನಿನ್ನನ್ನು ಬಿಟ್ಟರೆ ಅನ್ಯರ ಭಜಿಸಿದರೆ ನನಗೆ ಆಣೆ, ನಿನ್ನನ್ನು ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ, ನೀನು ಎನ್ನ ಕಾಪಾಡದೆ ಹೋದರೆ ನಿನಗೆ ಆಣೆ ಅಂತ. ಅದಕ್ಕೆ ತ್ವಮೇವ ಶರಣಂ ಪುರಂದರ ವಿಠಲ ಅಂತ ಹೇಳಿ ಈ ನುಡಿಯನ್ನು ಹಾಡಿದ್ದಾರೆ. ಹೇಳಲಿಕ್ಕೆ ಬೇಕಾದಷ್ಟಿತ್ತು, ಆದರೂ ಕೂಡ ಕೊಟ್ಟ ಸಮಯದಲ್ಲಿ ಅದನ್ನು ಮುಗಿಸ್ಬೇಕಾಗಿತ್ತು. 10 ನಿಮಿಷಗಳ ಕಾಲ ಜಾಸ್ತಿ ತೆಗೆದುಕೊಂಡಿದ್ದೇನೆ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆ ಅನಂತ ಪದ್ಮನಾಭ ದೇವರ ದರ್ಶನ. ಅದಕ್ಕೆ ಮೊದಲಿಗೆ ಅನುಸಂಧಾನವನ್ನು ಹೇಳಿ ಈ ನುಡಿಯ ಅರ್ಥವನ್ನು ಯಾಕೆ ಹೇಳಿದ್ದು ಅಂದರೆ, ದರ್ಶನ ಮಾಡಿ ಆ ಯಾತ್ರೆ ಮಾಡಿದ ಸಂಪೂರ್ಣ ಫಲ ನಮಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಆ ರಾಮಚಂದ್ರಾಚಾರ್ಯರಿಗೆ ಇನ್ನೂ 100 ವರ್ಷಗಳ ಕಾಲ ಇಂಥ ತತ್ವಜ್ಞಾನವನ್ನು ನಮಗೆಲ್ಲರಿಗೂ ಕೊಡುವಂಥ ಶಕ್ತಿಯನ್ನು ದೇವರವರಿಗೆ ಕೊಟ್ಟರೆ ಅವರು ಶಕ್ತಿಯಿಂದ ನಮ್ಮನೆ ಎಳ್ಕೊಂಬರ್ತಾರೆ. ಯಾವಾಗಲೂ ರೈಲು ಕರ್ಕೊಂಡು ಹೋಗ್ಬೇಕಾದ್ರೆ ಬೋಗಿ ಎಷ್ಟು ಬೇಕಾದ್ರೆ ಹಾಕ್ರಿ, ಅದಕ್ಕೆ ಇಂಜಿನ್ ಗಟ್ಟಿ ಇರಬೇಕು. ರಾಮಚಂದ್ರಾಚಾರ್ಯ ಇಂಜಿನು, ಆ ಇಂಜಿನು ಅಲ್ಲ, 3 ರೈಲು ಹಾಕಿದವರಿಗೇನು ಇದು ಇಂಜಿನ್ ದೊಡ್ಡದಲ್ಲ, ಕಾಶಿಗೆ ಹಾಕಿ ಎಳ್ಕೊಂಡು ಹೋದವರು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನೀವು ಇಂಜಿನಾಗಿ ನಮ್ಮನ್ನು ಸನ್ಮಾರ್ಗಕ್ಕೆ ಕರ್ಕೊಂಡೋಗಿ ಇಂಥ ತೀರ್ಥಯಾತ್ರಾದಿಗಳನ್ನು ಮಾಡಿಸಿ ಅನಂತ ಪದ್ಮನಾಭ ದೇವರ ದರ್ಶನವನ್ನು ಮಾಡಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿದ ನಿಮಗೆ ಅನಂತ 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 ಧನ್ಯವಾದಗಳು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅದರಿಗೆ ಸಮರ್ಪಣೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮಿಂದ ಸಾಧನೆ ಮಾಡಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರು ಯಾವಾಗಲೂ ಓಪನಿಂಗ್ ಬ್ಯಾಟ್ಸ್ಮನ್ನು, ಎಲ್ಲ ಇನ್ನಿಂಗ್ಸು ಸೆಂಚುರಿನೇ ಅವ್ರದ್ದು. ಯಾವುದೋ 80-90 ಇಲ್ಲವೇ ಇಲ್ಲ. ಗುರುಗಳಿಗೆ ಅವರು ಮತ್ತೆ ನಾಳೆ ಪರ್ಯಾಯದ ಸಭೆಯಲ್ಲಿ ಬೆಳಿಗ್ಗೆ ಪಾಲ್ಗೊಳ್ಳಬೇಕು ಗುರುಗಳು. ಮತ್ತೀಗ ಪಾಪ ಅವರು ಹೊರಡಬೇಕು ಪ್ರಸಾದ ಸ್ವೀಕಾರ ಮಾಡಿ. ತುಂಬ ದೂರದಿಂದ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದ್ದಕ್ಕಾಗಿ ಅನಂತ ನಮನಗಳನ್ನು ಅವರಿಗೆ ಸಲ್ಲಿಸಿ, ನಿಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ಪೂಜ್ಯ ನಾಗಸಂಪಿಗೆ ಆಚಾರ್ಯರು ಅವರಿಗೆ ನಮ್ಮ ಪರವಾಗಿ ಗೌರವವನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ದೇನೆ. ಹಿರಿಯರಾದ ನಾಗಸಂಪಿಗೆ ಆಚಾರ್ಯರು ನಿತ್ಯ ಪಾಠ ಪ್ರವಚನದ ಮುಖೇನ ಧರ್ಮ ಜಾಗೃತಿಯನ್ನು ಮಾಡುತ್ತಾ